ನಮಸ್ಕಾರ ಸ್ನೇಹಿತರೆ. ಸ್ನೇಹಿತರೆ, ಗ್ರೂಪ್ ಬಿ NHK ಎಕ್ಸಾಮ್ ಏನು ನಡೀತು 10 ಜಿ ಕೆ ಪೇಪರ್ 1 ಡಿಸ್ಕಸ್ ಮಾಡೋಣ. ತುಂಬಾ ಚೆನ್ನಾಗಿದೆ. ಒಂದಷ್ಟು ಕನ್ಫ್ಯೂಷನ್ಸ್ ಅನ್ಸುತ್ತೆ, ಮಾಡರೇಟ್ ಆಗಿದೆ ನೋಡಿ. ಜಿ ಕೆ ಸರಣಿ ಅಂದ ತಕ್ಷಣ ನೀವು KA KPSC ಅಥವಾ DCC ಬ್ಯಾಂಕ್ ಇದರ್ ಅಂತ ಏನಿಲ್ಲ, ಎಲ್ಲದಕ್ಕೂ ಒಂದೇ ಜಿ ಕೆ ಅಂದ್ರೆ. ಓಕೆ, ಅದು ಇತಿಹಾಸ ಎಲ್ಲದಕ್ಕೂ ಒಂದೇನೆ, ಕೇಳೋ ರೀತಿ ಚೇಂಜ್, ಪ್ರಶ್ನೆ ರೀತಿ ಚೇಂಜ್ ಅಷ್ಟೇ. ಗೊತ್ತಿರುತ್ತೆ ನಿಮ್ಗೆ, ನಾವು ಜಿ ಕೆ ಸೀರೀಸ್ ಏನ್ ಮಾಡಿದೀವಿ, ಆ ಕಂಪ್ಲೀಟ್ ಪ್ಲೇ ಲಿಸ್ಟ್ ಓದಿದ್ರೆ ಇದ್ರಲ್ಲಿ ಬಂದಿರತಕ್ಕಂಥ ಸೈನ್ಸ್ ಕ್ವಶನ್ ಸಾಲ್ವ್ ಮಾಡಬಹುದಾಗಿತ್ತು, ವಿಜ್ಞಾನದ್ದು ಸೋ ಮೆನಿ ಕ್ವಶನ್ಸ್ ಇದ್ರಲ್ಲಿ ಬಂದಿರೋದನ್ನ ನಾವು ಸಾಲ್ವ್ ಮಾಡಿದೀವಿ ಸ್ನೇಹಿತರೆ. ಹಾಗೆ ಭೂಗೋಳ ಸಾಲ್ವ್ ಮಾಡಬಹುದಾಗಿತ್ತು. ಓಕೆ, ನಾವು ಲೇಟರ್ ಡಿಸ್ಕಸ್ ಮಾಡೋಣ ವಿಡಿಯೋ ಕೊನೆಯಲ್ಲಿ. ಕರೆಂಟ್ ಅಫೇರ್ಸ್ ಬಗ್ಗೆ ಕೂಡ ಡಿಸ್ಕಸ್ ಮಾಡಬೇಕಾಗತ್ತೆ. ಫಸ್ಟ್ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡೋಣ. ಒಂದು 13-14 ಕ್ವಶನ್ಸ್ ಏನೋ ಇತ್ತು. ಓಕೆ, ಈ ಕ್ವಶನ್ಸ್ಗೆ ಇದು ನೋಡಿ, ಈ ತರ ಕ್ವಶನ್ಸ್ ನಾವು ಸಾಲ್ವ್ ಮಾಡಿದೀವಿ. ಇದು ನೀವು ಎರಡು ರೀತಿ, ಒಂದು A = n × n-1 ಅಂತ ಒಂದು ಫಾರ್ಮುಲಾ ಬರುತ್ತೆ. ಆ ರೀತಿ ಯಾಕಂದ್ರೆ ಇನ್ಫಿನೈಟ್ ಇದೆ ನೋಡಿ, ಡಾಟ್ 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 ಇದೆ, ಇನ್ಫಿನೈಟ್. ಈ ತರ ನಾನು ಯೂಶಲಿ ಎಲ್ಲೋ ಒಂದೊಂದ್ ಕಡೆ ಫಾರ್ಮುಲಾ ಯೂಸ್ ಮಾಡ್ತೀನಿ, ಎಲ್ಲಾ ಕಡೆ ಬೇಕಾಗಿಲ್ಲ ಸ್ನೇಹಿತರೆ. ನಾರ್ಮಲ್ ಮೆಥಡ್ ಇಂದ ಮಾಡೋಣ. ಈಗ ಇದೇನ್ ಕೊಟ್ಟಿದ್ದಾನಲ್ಲ ಅವನು, ಇದನ್ನ ನಾವು ಎಕ್ಸ್ ಅನ್ಕೊಂಬೋಣ. ಎಕ್ಸ್ ಅನ್ಕೊಂಡ್ರೆ √100 ಪ್ಲಸ್ √100 ಪ್ಲಸ್ √100 ಪ್ಲಸ್ ಹಿಂಗೆ ಹೋಗ್ತಾ ಇದೆ ಅಲ್ಲ ಸರ್. ಈಗ ಎರಡ್ ಕಡೆನೂ ಸ್ಕ್ವೇರ್ ಮಾಡ್ಬೋಣ. ಎಕ್ಸ್ ಸ್ಕ್ವೇರ್ ಅಂದ್ರೆ ಈ ಸ್ಕ್ವೇರ್ ರೂಟ್ ಹೋಗ್ಬಿಡುತ್ತಲ್ವಾ, ಆಗ 100 ಪ್ಲಸ್ √100 ಪ್ಲಸ್ √100 ಪ್ಲಸ್ ಡಾಟ್ 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 ಅಂತ ಬರುತ್ತೆ ಅಲ್ವಾ ಸರ್, ಕರೆಕ್ಟ್ ಅಲ್ವಾ? ಎಸ್. ಈಗ ನಾವೇನ್ ಮಾಡ್ಬೇಕು ಅಂತಂದ್ರೆ, ಈ ಈಕ್ವೇಶನ್ ಇದನ್ನ 1 ಅನ್ಕೋಣ. ಇಲ್ಲಿ ನೋಡಿ, ಇಲ್ಲಿ x² = 100, ಇಲ್ಲಿ ಪ್ಲಸ್ ಇದೆ, ಮತ್ತೆ ಈ ಸ್ಕ್ವೇರ್ ರೂಟ್ ಈ ಪೋರ್ಷನ್ ಇದೆಯಲ್ಲ, ಈ ಪೋರ್ಷನ್ ಇದು ಯಾವ ತರ ಕಾಣ್ತಾ ಇದೆ ನಿಮ್ಗೆ? ಎಕ್ಸ್ ತರ ಕಾಣ್ತಾ ಇಲ್ವಾ? x = √100 ಪ್ಲಸ್ √100 ಈ ತರ ಕಾಣ್ತಾ ಇಲ್ವಾ? ಇದು ಪ್ಲಸ್ ಇಲ್ಲಿ ಇನ್ಫಿನಿಟಿ ಇದೆ, ಪ್ಲಸ್ 100 ಅಂತಾನು ಹಾಕೋಬಹುದು, ಕಾಣ್ತಾ ಇಲ್ವಾ? ಎಸ್. ಇದನ್ನ ಏನಂತ ಬರ್ಕೋಬಹುದು? x² = 100 ಪ್ಲಸ್ x ಅಂತ ಬರೀಬಹುದಲ್ವಾ? ಓಕೆ, ಇದನ್ನ ಈ ಕಡೆ ತಗೋಣ. x² - x - 100 ಆಗೋದು 110 ಅಂತ ಹಾಕೋಬೇಕು ನೋಡಿ. ಆಯ್ತು, 110 100 ಓಕೆ. ಬಟ್ ನಾವು ಇಲ್ಲಿ ಕ್ಲೀನ್ ಆಗಿ ಸಾಲ್ವ್ ಮಾಡಬೇಕು ಅಂದ್ರೆ ಕ್ಲೀನ್ ಆಗಿ ಓದ್ಕೋಬೇಕಾಗುತ್ತೆ. ಇದನ್ನೆಲ್ಲ 110 ಆಗ್ಬೇಕು, ಯಾಕಂದ್ರೆ ಇಲ್ಲ ಏನಂತ ಕೊಟ್ಟಿದ್ದೆ ನೋಡಿ, 110 110 110 110 110 110. ಓಕೆ ಸರ್, ಇದು 110 = 0 ಆಯ್ತು, ಕರೆಕ್ಟ್ ಅಲ್ವಾ? ಈಗ ಇದ್ರದ ನಾವು ಕ್ವಾಡ್ರಾಟಿಕ್ ಇಕ್ವೇಶನ್ ಎರಡು ವೇರಿಯೇಬಲ್ ಕಂಡುಹಿಡಿಬೇಕು. ಇಲ್ಲಿ ನೋಡ್ತಾ ಗೊತ್ತಿರುತ್ತೆ ನಿಮ್ಗೆ, ಅದನ್ನ ಹೇಳ್ಕೊಡೋದು ಬೇಕಾಗಿಲ್ಲ. ಇಲ್ಲಿ ಇದು ಇಂಟು ಇದು ಅಂದ್ರೆ 110, ಮಲ್ಟಿಪ್ಲಿಕೇಶನ್ ಮಾಡೋದು 110 ಬರಬೇಕು, ಮೈನಸ್ ಪ್ಲಸ್ ಆರ್ ಮೈನಸ್ ಮಾಡಿದ್ರೆ 1 ಬರಬೇಕು, 1x ಅಂತ ಇಲ್ಲ ಅಲ್ಲ ಸರ್. ಹಿಂಗೆ ಆ ಥರದ್ದು ಯಾವ್ದಿದೆ, 11 × 10 ಆಗುತ್ತೆ. ಅಂಡ್ ಇಲ್ಲಿ -x ಇರೋದ್ರಿಂದ -11 ಆಗಬೇಕು. ಓಕೆ, ಅಂಡ್ ಮೈನಸ್ ಮಲ್ಟಿಪ್ಲಿಕೇಶನ್ ಆಗಲು ಮೈನಸ್ ಇದ್ದಾಗ +10 ಆಗಬೇಕು, ಕರೆಕ್ಟ್ ಅಲ್ವಾ? ಸೊ ಇದಕ್ಕೆ ಕ್ವಾಡ್ರಾಟಿಕ್ ಇಕ್ವೇಶನ್ x ಏನ್ ಬರುತ್ತೆ? x ಏನ್ ಬರುತ್ತೆ? x = 11, x = -10 ಬರುತ್ತೆ. ಐದರ್ ಇವೆರಡರಲ್ಲಿ x = 11 ಅಂದ್ರೆ ಈ x ಅಂದ್ರೆ ಈಕ್ವಲ್ ಇಂದ ಈ ಕಡೆ ತಗೊಂಡ್ರೆ 11 ಆಗುತ್ತೆ, ಅದು -10 ಆಗುತ್ತೆ. ಸೊ ಇಲ್ಲಿ x ನಮಗೆ ನೆಗೆಟಿವ್ ಇರಬಾರ್ದು, ಪಾಸಿಟಿವ್ ಇರಬೇಕು. ಸೊ ಇದಾಗಲ್ಲ. ಸೊ ದಿಸ್ ಇಸ್ ದ ರೈಟ್ ಆನ್ಸರ್, ಆಪ್ಷನ್ 2. ಓಕೆ, ದಿಸ್ ಇಸ್ ದ ಈಸಿಯೆಸ್ಟ್ ಮೆಥಡ್ ನ ಹೇಳ್ತಾ ಇರೋದು. ಅದು ಹೇಳಿದ್ನಲ್ಲ, ಇದೊಂದು ಫಾರ್ಮುಲಾ ಮೆಥಡ್. ಈ ಫಾರ್ಮುಲಾ ಮೆಥಡ್ ಅಲ್ಲೂ ಮಾಡಬಹುದು, ಬಟ್ ನಾಟ್ ನೆಸೆಸರಿ. ಓಕೆ, ಇಲ್ಲಿ ತುಂಬಾ ನಿಮಗೆ ಬೇಸಿಕ್ಸ್ ಗೊತ್ತಿರಬೇಕು, ಒಂಚೂರು ಗೊತ್ತಿದ್ರೆ ಈ ತರ ಕ್ವಶನ್ ಸಾಲ್ವ್ ಮಾಡಕ್ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಅಂಡ್ ಈ ಕ್ವಶನ್ ನೋಡಿ, ಈ ಕ್ವಶನ್ ಅವನು ಟೈಪಿಂಗ್ ಎರರ್ ಇದೆ, ಟೈಪಿಂಗ್ ಎರರ್ ಇದೆ. ನೀವು ಇದನ್ನ ಎಕ್ಸಾಮ್ ಅಲ್ಲಿ ಸಾಲ್ವ್ ಮಾಡಕ್ ಮಾಡ್ತಿದ್ರೆ ನಿಮ್ಗೆ ಸ್ವಲ್ಪ ಡಿಫಿಕಲ್ಟಿ ಆಗಿರುತ್ತೆ ಸ್ನೇಹಿತರೆ. ಏನ್ ಟೈಪಿಂಗ್ ಎರರ್ ಇದೆ ಇಲ್ಲಿ ನೋಡಿ, √5 ಅಲ್ಲ ಇದು. ಆಕ್ಚುಲಿ ಕ್ವಶನ್ ಇರೋದು ಏನ್ ಗೊತ್ತಾ, ಇದು 3√5 ಪ್ಲಸ್ √125 = 117.88 ಅಂತ. ಆಮೇಲೆ √80 ಪ್ಲಸ್ 6√5 = ವಾಟ್ ಅಂತ ಕೇಳಿರೋದು. ನೀವು ಇದನ್ನ ಸಾಲ್ವ್ ಮಾಡಕ್ ಹೋಗಿದ್ರೆ ತಪ್ಪಾಗಿರುತ್ತೆ. ಓಕೆ, ಆ ಥರದ್ದು ಎಷ್ಟೊಂದು ಇದೆ, ಒಂದ್ 2-3 ಕ್ವಶನ್ಸ್ ಇದ್ರಲ್ಲೇ ನೋಡೋಣ ಬನ್ನಿ. ಈಗ ಇದನ್ನ ಏನ್ ಬರೀಬಹುದು, ಇದು ನೋಡಿಬೇಕ್ರೆ ಆನ್ಸರ್ ಇಲ್ಲಿ ಇರೋದೇ ಬರುತ್ತೆ. ಇದನ್ನ ಈ ತರ ಸಾಲ್ವ್ ಮಾಡಿದ್ರೆ ಇಲ್ಲಿ 125ನ ನಾವು 25 ಇಲ್ಲಿ ಬರೀಬೋದಲ್ವಾ? 125ನ 25 × 5 ಅಂತ ಬರೀಬೋದಲ್ವಾ? √1 25 × 5 ಆದ್ರೆ 5 ಈ ಕಡೆ ಬರುತ್ತೆ, 5√5 ಅಂತ ಬರೀಬೋದಲ್ವಾ? ಸೊ ಬರೀಬಹುದು 3√5 ಪ್ಲಸ್ 5√5 = 17.88 ಆಯ್ತು. 5 3 8 √5 = 17.88 ಆಯ್ತು. ಅರ್ಥ ಆಗ್ತದೆ ನಾನು ಹೇಳ್ತಾ ಇರೋದು ಸ್ನೇಹಿತರೆ?
ಸ್ಕ್ವೇರ್ ರೂಟ್ ಆಫ್ 5 ಇಸ್ ಈಕ್ವಲ್ ಟು ಇದನ್ನ ಹಿಂಗೂ ಬರೀಬೋದಲ್ಲ 17.88 ಡಿವೈಡ್ ಬೈ 8 ಅಂತ ಬರೀಬೋದಲ್ಲ. ಓಕೆ, ಈಗ ನಾವು ಇದ್ರ ವ್ಯಾಲ್ಯೂ ಕೇಳಿದ್ದಾನೆ, ನಮ್ಗೆ ಇದ್ರ ವ್ಯಾಲ್ಯೂ ಕೇಳಿದ್ದಾನೆ 80. ಓಕೆ, ಎಗೇನ್ ಇಲ್ಲಿ 80 ಹೆಂಗೆ ಯಾವ ತರ ಬರೀತೀರಾ? 80ನ 16 5 80 ಬರೀಬೋದಲ್ವಾ? ಸ್ಕ್ವೇರ್ ರೂಟ್ ಆಫ್ 80 ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 16 ಇಂಟು 5 ಅಂತ ಬರೀಬೋದು. 16 ತೆಗೆದ್ರೆ 4 ಸ್ಕ್ವೇರ್ ರೂಟ್ ಆಫ್ 5 ಆಗುತ್ತೆ ಅಲ್ವಾ ಸರ್? ಇದು 4 ಸ್ಕ್ವೇರ್ ರೂಟ್ ಆಫ್ 5 ಅಂತ ಬರೋದು 6 ಸ್ಕ್ವೇರ್ ರೂಟ್ ಆಫ್ 5 ಅಂತ ಬರುತ್ತೆ. ಎಷ್ಟಾಗುತ್ತೆ ಇದು? ಇಸ್ ಈಕ್ವಲ್ ಟು 6 4 10 ಅಲ್ವಾ ಸರ್? 10 ಸ್ಕ್ವೇರ್ ರೂಟ್ ಆಫ್ 5 ಆಗುತ್ತಲ್ವಾ? ಎಸ್, ಕರೆಕ್ಟಾ? ಈಗ 5 ರೂಟ್ ಸ್ಕ್ವೇರ್ ರೂಟ್ ಆಫ್ 5ಗೆ ನಾನು ಇಲ್ಲಿ ವ್ಯಾಲ್ಯೂ ನಾನು ಕಂಡುಹಿಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಹಾಕ್ತೀನಿ 10 ಇಂಟು 17.88 ಡಿವೈಡ್ ಬೈ 8. 4ರಿಂದ 2ರಿಂದ ಹೋಗುತ್ತಲ್ವ? 2 4 2 5 4ಇಂದ ಭಾಗ ಮಾಡಿ 4 1 4 4 16 ಪಾಯಿಂಟ್ 4 4 16 4 7 28 ಹೋಯ್ತಾ? ಈಗ ಮಾಡಿ 5 ಇಂಟು 4.47 ಮಾಡಿ ಎಷ್ಟು ಬರುತ್ತೆ? 22.35 ಬರುತ್ತೆ ಆನ್ಸರ್. ಇಲ್ಲಿ ನೋಡಿ 22.35 ಇದೆ. ಅವನು ಇಲ್ಲಿ ಟೈಪಿಂಗ್ ಎರರ್ ಮಾಡಿದ್ದಾನೆ 3. ಓಕೆ, ಈ ತರ ಬಂದಾಗ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕಾಗುತ್ತೆ ಅವನು. ಓಕೆ, ನೆಕ್ಸ್ಟ್ ಬರ್ತೇನೆ. ಇದು ಅಷ್ಟೇ, ಇದು ಒಂದು ಸ್ವಲ್ಪ ನಿಮಗೆ ಆಪ್ಷನ್ಸ್ ಕೂಡ ಇಲ್ಲಿ ಟೈಪಿಂಗ್ ಎರರ್ ಆಗಿದೆಯೋ ಅಥವಾ ತಪ್ಪಾಗಿದೆಯೋ ಗೊತ್ತಿಲ್ಲ, ಅಥವಾ ನಾವು ಮಾಡ್ತಾ ಇರೋ ತಪ್ಪು. ಬಟ್ ಇಲ್ಲಿ ಕ್ವಶನ್ ಏನಿದೆ, ಓಕೆ, ಅದ್ರ ಬಗ್ಗೆ ಫಸ್ಟ್ ಡಿಸ್ಕಸ್ ಮಾಡ್ತೀನಿ ನಾನು. ಕ್ವಶನ್ ಏನಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಒಂದು ಪ್ರಕರಣದಲ್ಲಿ ಆಕಾಶ್ 45% ಸತ್ಯ ಹೇಳ್ತಾನೆ, ಅದೇ ಪ್ರಕರಣದಲ್ಲಿ ರವಿ 55% ಸತ್ಯ ಹೇಳ್ತಾನೆ. ಹಾಗಾದ್ರೆ ಅವರ ಪರಸ್ಪರ ವಿರೋಧಾಭಾಸವಾಗಿ ಹೇಳಬಹುದಾದ ಪ್ರಕರಣಗಳ ಶೇಕಡಾವಾರು ಎಷ್ಟು ಅಂತ. ಕಾಂಟ್ರಡಿಕ್ಟರಿ ಅಂತ ಕೇಳ್ತಾನೆ ಸರ್. ಕಾಂಟ್ರಡಿಕ್ಟರಿ ಅಂದ್ರೆ ಏನು ಸರ್? ಕಾಂಟ್ರಡಿಕ್ಟರಿ ಇಸ್ ನಥಿಂಗ್ ಬಟ್, ಏನ್ ಹೇಳ್ತೀರಾ ಕಾಂಟ್ರಡಿಕ್ಟರಿ ಅಂದ್ರೆ? ಓಕೆ, ಹೇಳ್ತೀರಾ? ದ ಪರ್ಸನ್ ಆಕಾಶ್, ಓಕೆ, ಸ್ಪೀಕ್ 45% ಸತ್ಯ. ಅವನು ಸುಳ್ಳು ಹೇಳೋದನ್ನ ನಾವು ಏನಂತ ಬರೀಬಹುದು? ಪಿ ಎ ಡ್ಯಾಶ್ ಅಂತ ಬರೀಬಹುದು. ಎಷ್ಟು? 55% ಸುಳ್ಳು ಹೇಳ್ತಾನೆ. ಅದೇ ತರ ರವಿ 55% ಸತ್ಯ ಹೇಳ್ತಾನೆ, ಅವ್ನು ಸುಳ್ಳು ಹೇಳೋದು ಆರ್ ಡ್ಯಾಶ್ ಅಂತ ಬರೀಬಹುದು 45%. ಓಕೆ, ಈ ಕಾಂಟ್ರಡಿಕ್ಟರಿ ಅಂತಂದಾಗ ನಾವು ಫಾರ್ಮುಲಾ ಯೂಶಲಿ ನಾವು ಬರ್ತೀವಿ. ಕಾಂಟ್ರಡಿಕ್ಟ್ ಈಚ್ ಅದರ್ ಸಿನಾರಿಯೋ ಹೆಂಗಿರುತ್ತೆ ಅಂತಂದ್ರೆ, ಓಕೆ, ಪಿ ಆಫ್, ಇಲ್ಲಿ ಬರೀತೀನಿ ನೋಡಿ, ಇಲ್ಲೇ ಬರೋಣ ಬನ್ನಿ. ಪಿ ಆಫ್ ಕಾಂಟ್ರಡಿಕ್ಟರಿ ಅಂದ್ರೆ, ಪಿ ಆಫ್ ಕಾಂಟ್ರಡಿಕ್ಟರಿ ಇಸ್ ಪಿ ಆಫ್ ಎ ಇಂಟು ಪಿ ಆಫ್ ಆರ್ ಡ್ಯಾಶ್ ಪ್ಲಸ್ ಪಿ ಆಫ್ ಆರ್ ಇಂಟು ಪಿ ಆಫ್ ಎ ಡ್ಯಾಶ್ ಅಂತ ಬರುತ್ತೆ. ಸುಳ್ಳು ವಿರುದ್ಧ ಆಗಿರೋ ಸತ್ಯ ಪ್ಲಸ್ ಸುಳ್ಳು, ಈ ತರ ಒಂದು ನಾವು ಯೂಶಲಿ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಫಾರ್ಮುಲಾ ಅದಕ್ಕೆ ಕಾನ್ಸೆಪ್ಟ್ಸ್ ಇದು ಹೆಂಗ್ ಬರುತ್ತೆ ಅದನ್ನು ಪುನಃ ಡಿಸ್ಕಸ್ ಮಾಡಕ್ಕೆ ಇದೇ 1 hour ಅರ್ಧ ಗಂಟೆ ಆಗುತ್ತೆ, ಬೇಡ ಇದು. ಓಕೆ, ಈಗ ಇದು ನಾವು ಮಾಡಬೇಕು ಅಂದ್ರೆ ಈ ಪರ್ಸೆಂಟೇಜ್ನ ನೀವು ಹಿಂಗ್ ಬರೀಬೋದಲ್ವಾ? 100 ತೆಗೆದ್ರೆ ಏನಂತ ಬರ್ಬೋದು? 0.45 ಅಂತ ಬರೀಬೋದು. ಓಕೆ, ಪಿ ಆಫ್ ಆರ್ ಡ್ಯಾಶ್ ಏನಿದೆ ಇದು ಅಷ್ಟೇ ಇಂಟು 0.45 ಆಗುತ್ತೆ, ಪ್ಲಸ್ ಪಿ ಆಫ್ ಆರ್ ಏನು 0.55 ಆಗುತ್ತೆ ಇಂಟು 0.55 ಆಗುತ್ತೆ. ಪಿ ಆಫ್ ಎ ಡ್ಯಾಶ್ 55%ನ ಪರ್ಸೆಂಟ್ 100 ತೆಗೆದ್ರೆ 0.55 ಬರುತ್ತೆ. ಕರೆಕ್ಟ್ ಅಲ್ವಾ ಸರ್? ಓಕೆ, ಸೊ ಇದನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿ, ಇದರಲ್ಲಿ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಏನಾಗುತ್ತೆ? ಮಾಡ್ತೀರಾ ಇದನ್ನು ನೀವು ನೋಡಿ, ನಾನು ಹೇಳ್ತೀನಿ. ಮಲ್ಟಿಪ್ಲಿಕೇಶನ್ ಅಂತ ಮಾಡ್ತಾ ಹೋದ್ರೆ ನಿಮಗೆ ಇದು 0.205 ಬರುತ್ತೆ. ಇದನ್ನ ಮಲ್ಟಿಪ್ಲಿಕೇಶನ್ ಮಾಡೋದು 0.3055 ಬರುತ್ತೆ. ಓಕೆ ಓಕೆ, ಅರ್ಥ ಆಗ್ತಿದೆಯಲ್ಲ? ಅಥವಾ ನೀವು ಪರ್ಸೆಂಟೇಜ್ನ ನೀವು ಹಾಕೊಂಡು ಅದನ್ನ ಬಿಡದೆ ಹಂಗೆ ಮಲ್ಟಿಪ್ಲಿಕೇಶನ್ 45 ಇಂಟು 45 ಮಾಡಿ, 55 ಇಂಟು 55 ಮಾಡಿ, ಆಮೇಲೆ ಪರ್ಸೆಂಟೇಜ್ ತಗೊಳ್ಳಿ. 2 ರೀತಿ ಮಾಡ್ಬೋದು. ಓಕೆ, ನೀವು 2 ರೀತಿ ಮಾಡ್ಬೋದು. ಈಗ ಇದನ್ನ ಹೆಂಗೆ ಕ್ಯಾಲ್ಕುಲೇಷನ್ ಮಾಡೋದು? 45 ಇಂಟು 45 ಮಾಡಿ, 45 ಸ್ಕ್ವೇರ್ 2025, 55 ಸ್ಕ್ವೇರ್ 3055, 3025. ಓಕೆ, 3025 55 ಸ್ಕ್ವೇರ್. ಅರ್ಥ ಆಗ್ತಿಲ್ಲ ಹೇಳಿದ್ದು? ಆಮೇಲೆ ಇಲ್ಲಿ ಕೆಳಗಡೆ 100 ಅಂದ್ರೆ 4 0, 4 ಚುಕ್ಕಿ ಇಟ್ಟಿದ್ದೀನಿ ಅಷ್ಟೇ. ಅರ್ಥ ಆಗ್ತಿಲ್ಲ ಸ್ನೇಹಿತರೆ? ಹೆಂಗ್ ಬೇಕಾದ್ರೂ ಮಾಡಿ, ಇದು ನಿಮ್ಮ ಕ್ಯಾಲ್ಕುಲೇಷನ್ ನಿಮ್ದು ಹೆಂಗ್ ಈಸಿ ಆಗುತ್ತೆ ಹಂಗ್ ಮಾಡಬೇಕು. ಈಗ ಇದನ್ನ ಆಡ್ ಮಾಡಿದ್ರೆ ಯು ವಿಲ್ ಗೆಟ್ ಅಪ್ರಾಕ್ಸಿಮೇಟ್ಲಿ 3 2 5 0.505 ಬರುತ್ತೆ. ಸೊ ದಿಸ್ ಈಸ್ ದ ಆನ್ಸರ್. ಅಂದ್ರೆ ಪರ್ಸೆಂಟೇಜ್ ಕೇಳಿದಾನೆ ಇಲ್ಲಿ. ಪರ್ಸೆಂಟೇಜ್ ಅಂದ್ರೆ ಇದು 50.5% ಆಯ್ತು ಅಲ್ವಾ ಸರ್? ಇಂಟು 100 ಮಾಡಿ, ಇದೀ ಕಡೆ ಬರುತ್ತಲ್ಲ ಅಲ್ವಾ ಸರ್? 50.5
5 ಬರೋಕೆ ಇಲ್ಲಿ 4%, 3%, 1% ಅಂತಿದೆ. ಸೊ ಇದು ಗೊತ್ತಿಲ್ಲ ಹೆಂಗ್ ಮಾಡಿದ್ರೆ ಅಂತ ನೋಡೋಣ. ಅವನು ಕೀ ಆನ್ಸರ್ ಕೊಟ್ಟಾಗ ಅಥವಾ ಅದಕ್ಕೆ ನಿಮಗೆ ಒಂದು ಎಕ್ಸ್ಟ್ರಾ ಮಾರ್ಕ್ಸ್, ಗ್ರೇಸ್ ಮಾರ್ಕ್ಸ್ ಕೊಡ್ಬೋದು. ಓಕೆ, ಸೊ ಓಕೆ, ಇಲ್ಲಿ ಬರ್ತೀನಿ ನೆಕ್ಸ್ಟ್. ದ ಪ್ರಾಡಕ್ಟ್ ಆಫ್ ಟೂ ನಂಬರ್ಸ್ ಇಸ್ 92. ಓಕೆ, ಎರಡು ಸಂಖ್ಯೆಗಳ ಗುಣಲಬ್ಧ 924, ಅದರ ಡಿಫರೆನ್ಸಸ್ 20. ದೆನ್ ಫೈಂಡ್ ದ ಸಮ್ ಆಫ್ ದಿ ರೆಸಿಪ್ರೋಕಲ್. ಅದರ ವ್ಯತ್ಯಾಸ 20, ಅವುಗಳ ರೆಸಿಪ್ರೋಕಲ್, ಸಮ್ ಆಫ್ ರೆಸಿಪ್ರೋಕಲ್ ಅಂತ ಕೇಳಿದ್ದಾನೆ. ವ್ಯುತ್ಯಮ ರೆಸಿಪ್ರೋಕಲ್ ಅಂತ. ಇದು ಅಷ್ಟೇ, ಇದು ಸ್ವಲ್ಪ ಲೆಂತಿ ಆಗುತ್ತೆ. ಅಂದ್ರೆ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು ಇದನ್ನ. ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ಸರ್? ಈಗ ಫಾರ್ ಎಕ್ಸಾಂಪಲ್ ಏನ್ ಕೊಟ್ಟಿದ್ದಾನೆ, ಈಗ ಎಕ್ಸ್ ಅಂಡ್ ವೈ ಅಂತ ಅನ್ಕೋಣ. ಎಕ್ಸ್ ಇಂಟು ವೈ ಕೊಟ್ಟಿದ್ದಾನೆ ಸರ್ 924. ಇನ್ನೊಂದು ಅದರ ಡಿಫ್ರೆನ್ಸಸ್. ಓಕೆ, ಈಗ ಅದನ್ನ ನಾವು ಡಿಫ್ರೆನ್ಸಸ್ ಅಂದ್ರೆ ಎಕ್ಸ್ ಮೈನಸ್ ಹಿಂಗ್ ಹಾಕೋಣ ಇಸ್ಕೊಲ್ 20. ಯಾಕಂದ್ರೆ ನಮ್ಗೆ ಎಕ್ಸ್ ದೊಡ್ಡ ವೈ ದೊಡ್ಡ ಗೊತ್ತಿಲ್ಲ. ಇಲ್ಲಿ ಎರಡು ಕಂಡೀಷನ್ ಸಾಲ್ವ್ ಮಾಡ್ಬೇಕು. ಅದಕ್ಕೆ ಹೇಳ್ತಾರೆ ಇಲ್ಲಿ ಎರಡು ಕಂಡೀಷನ್. ಡಿಫ್ರೆನ್ಸ್ ಅಂದ್ರೆ ವ್ಯತ್ಯಾಸ, ಅದ್ರಲ್ಲಿ ವೈ ದೊಡ್ಡ ಎಕ್ಸ್ ದೊಡ್ಡ ಗೊತ್ತಿಲ್ಲ. ಬೇಕಾದ್ರೆ ಇದನ್ನ ಅದಕ್ಕೆ ಇಲ್ಲಿ ಮಾಡ್ ಅಂತ ಹಾಕೊಂಡಿರೋದು ನಾನು. ಓಕೆ, ಗೊತ್ತಿಲ್ಲ. ನಮ್ಗೆ ಏನ್ ಕೇಳಿದ್ದಾನೆ? ಫೈಂಡ್ ದ ಸಮ್ ಆಫ್ ರೆಸಿಪ್ರೋಕಲ್ಸ್ ಅಂದ್ರೆ 1/x ಪ್ಲಸ್ 1/y ಎಷ್ಟು ಅಂತ. ಈಗ ಇದನ್ನ ಹಿಂಗ್ ಬರ್ಕೋಬೋದಾ? ಇದನ್ನ ಏನ್ ಬರ್ಕೋಬಹುದು ಸರ್? 1/x ಅಂದ್ರೆ ಎಕ್ಸ್ ಅಂಡ್ ವೈ ನ ಮಾಡಿದ್ರೆ ಇಲ್ಲಿ ಏನ್ ಬರುತ್ತೆ? ಎಕ್ಸ್ ಪ್ಲಸ್ ವೈ ಅಂತ ಬರುತ್ತೆ. ಓಕೆ, ಇದನ್ನು ನಾವು ಕಂಡುಹಿಡಿಯಬೇಕು. ಈಗ ಇದನ್ನ ಕಂಡುಹಿಡಬೇಕು. ನಮ್ಗೆ ಎಕ್ಸ್ ಅಂಡ್ ವೈ ಗೊತ್ತಿದೆ. ಇಲ್ಲಿ ನೋಡಿ, ಎಕ್ಸ್ ಪ್ಲಸ್ ವೈ ಗೊತ್ತಿಲ್ಲ, ಎಕ್ಸ್ ಮೈನಸ್ ವೈ ಗೊತ್ತಿದೆ, ಅಥವಾ ವೈ ಮೈನಸ್ ಎಕ್ಸ್ ಗೊತ್ತಿದೆ. ನಮ್ಗೆ ಎರಡು ಕಂಡೀಷನಲ್ ಆಗುತ್ತೆ. ಇದು ಅರ್ಥ ಆಗ್ತಿದೆ ನಾನು ಹೇಳ್ತಾ ಇರೋದು? ಎರಡು ಕಂಡೀಷನಲ್ ಆಗುತ್ತೆ. ಸ್ಟಾರ್ಟ್ ಮಾಡಾಗ ಕಂಡುಹಿಡಿಯಕ್ಕೆ. ಇಲ್ಲಿ ಈಗ ಎಕ್ಸ್ ಪ್ಲಸ್ ವೈ ಗೊತ್ತಿಲ್ಲ, ಎಕ್ಸ್ ಮೈನಸ್ ವೈ ಇದೆ. ಒಂದು ಆಲ್ಜಿಬ್ರಿಕ್ ಫಾರ್ಮ್ ನೋಡಿ, ಇಲ್ಲಿ ಬೇಕಾಗುತ್ತೆ. ನಂಬರ್ ಬೇಸ್ ಕ್ವಶನ್ಸ್ ಅಲ್ಲಿ ನಿಮ್ಗೆ ಬರುತ್ತೆ. ಏನಂತ? ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಪ್ಲಸ್ 4xy ಅಂತ ಬರುತ್ತೆ ಸ್ನೇಹಿತರೆ. ಓಕೆ, ನಂಬರ್ ಬೇಸ್ಡ್ ಕ್ವಶನ್ಸ್ ಅಲ್ಲಿ ಬರುತ್ತೆ ಇದು. ಈ ಕ್ವಶನ್ಸ್ಗೆ ನಾವು ಹಾಕಿದಾಗ ಇಲ್ಲಿ ಎಕ್ಸ್ ಮೈನಸ್ ವೈ ಅಂತ ಏನಿದೆ ಹೋಲ್ ಸ್ಕ್ವೇರ್, ಇದು 20 ಸ್ಕ್ವೇರ್ ಪ್ಲಸ್ 4 ಇಂಟು 9 24 ಆಯ್ತು. ಎಕ್ಸ್ ಪ್ಲಸ್ ವೈ ಹೋಲ್ ಸ್ಕ್ವೇರ್ ಆಯ್ತು. 20 ಸ್ಕ್ವೇರ್ ಅಂದ್ರೆ 400 ಆಗುತ್ತೆ. ಇದನ್ನ ಮಲ್ಟಿಪ್ಲಿಕೇಶನ್ ಮಾಡಿ 4 4 16 4 8 9 1 36. ಓಕೆ, ಇದನ್ನ ಟೋಟಲ್ ಮಾಡೋದು ಏನಾಗುತ್ತೆ? 3 400 ಆಡ್ ಮಾಡಬೇಕು ಅಂದ್ರೆ 4096 ಆಗುತ್ತೆ. ಈಗ ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ಸಿಕ್ತು ನಮಗೆ. ಎಕ್ಸ್ ಪ್ಲಸ್ ವೈ ಬೇಕು, ಇದನ್ನ ಸ್ಕ್ವೇರ್ ರೂಟ್ ತೆಗಿಬೇಕು. ಸ್ಕ್ವೇರ್ ರೂಟ್ ತೆಗೆದ್ರೆ ನಮ್ಗೆ ಏನ್ ಬರುತ್ತೆ? ಕ್ಲೀನ್ ಸ್ಕ್ವೇರ್ ರೂಟ್ ಇದು 64. ಎಕ್ಸ್ ಪ್ಲಸ್ ವೈ 64 ಬಂತು. ಈಗ ಇದನ್ನ ಇಲ್ಲಿ ಹಾಕ್ಬೋದಾ? ಇಲ್ಲಿಗೆ ಏನಂತ? 64 ಡಿವೈಡೆಡ್ ಬೈ ಎಕ್ಸ್ ಇಂಟು ವೈ ಅಂದ್ರೆ 924 ಆಯ್ತು. ಅಲ್ಲ ಸರ್? 924 ಆಯ್ತು. 4ರಿಂದ ಹೋಗುತ್ತಾ? ಇದು ಹೋಗುತ್ತೆ. 4 1 4 4 6 24 4 1 4 4 2 8 12 ಅಲ್ವಾ? 4 3 4 1. ಸೊ ಎಷ್ಟಾಯ್ತು ಸರ್? 16/231 ಆಯ್ತು. ಇಲ್ಲಿ ಯಾವುದು ಆ ಥರ ಆಪ್ಷನ್ಸ್ ಇಲ್ಲ. 16/5 ಇದೆ. ಬಟ್ ಇಲ್ಲಿ ಅದೇ ಹೇಳ್ತಾರೆ, ಇಲ್ಲಿ ಏನು ಟೈಪಿಂಗ್ ಎರರ್ ಆಗಿದೆ ಅಥವಾ ನಾವೇನಾದ್ರು ತಪ್ಪು ಮಾಡಿದೀವ ಗೊತ್ತಿಲ್ಲ. ಬಟ್ ಆಸ್ ಪರ್ ಮೈ ನಾಲೆಜ್ ಇಲ್ಲೇನೋ ಸಮಥಿಂಗ್ ಇಸ್ ಪ್ರಾಬ್ಲಮ್ ಇನ್ ದ ಆಪ್ಷನ್ಸ್ ಅಂತ. ಓಕೆ ಫೈನ್ ಸರ್. ಆನ್ಸರ್ ಏನು ಬರಬೇಕು? 16/231 ಬರಬೇಕು. ಓಕೆ, ನೆಕ್ಸ್ಟ್ ಹೋಗೋಣ ಬನ್ನಿ. ನೋಡಿ, ಇದು ಒಂದು ರೀತಿ ಈಸಿ ಕ್ವಶನ್ ಇದೆ. 579 ಭಾಗಿಸಿದಾಗ ಶೇಷ 3 ಬರುತ್ತೆ. ಅದೇ ಸಂಖ್ಯೆಯನ್ನು 6ರಿಂದ ಭಾಗಿಸಿದಾಗ ಶೇಷ 0 ಬರಬೇಕು. ಈಗ ಆ ಸಂಖ್ಯೆ ಯಾವುದು ಅಂತ. ಓಕೆ, 5 7 ಈ ತರ ಬಂದಾಗ LCM ತಗೊಳ್ಳಿ ಅಂತ ಹೇಳಿದೆ. ಅಥವಾ LCM ಬೇಕಾಗಿಲ್ಲ ಅಂದ್ರೆ ಪ್ರಾಡಕ್ಟ್ ಮಾಡಿ. 5 × 7 × 9 ಪ್ರಾಡಕ್ಟ್ ಮಾಡೋದು ಏನಾಗುತ್ತೆ ನಿಮಗೆ? 7 5 ಎಷ್ಟು ಸರ್? ಬೇಡ, 9 5 45 ಆಗುತ್ತೆ. 45 ಇಂಟು 45 9 45 ಇಂಟು 7 ಮಾಡಿ ಎಷ್ಟಾಗುತ್ತೆ? 315. ಓಕೆ, ನೋಡಿ ಅಂದ್ರೆ ಈ ನಂಬರ್ನ ಭಾಗಿಸಿದಾಗ 3 ಶೇಷ ಉಳಿತು ಅಂತ. ಅರ್ಥ ಆಗ್ತಿದೆಯಲ್ಲ? ಈಗ ಇದಕ್ಕೆ 3 ಶೇಷ ಸೇರಿಸ್ತೀನಿ. ಅದನ್ನ ಈಗ ಇದಕ್ಕೆ LCM ಎಷ್ಟು? 315. ಇದಕ್ಕೆ 3 ಶೇಷ ಸೇರಿಸ್ತೇನೆ. ಏನಾಯ್ತು? 318 ಆಯ್ತು. ಈಗ ಇದು ಅದೇ ಸಂಖ್ಯೆಯನ್ನ ಅಂದ್ರೆ ಈಗ ಏನಾಯ್ತು? ಈ ಸಂಖ್ಯೆ ಏನು ಅಂತ ಗೊತ್ತಾಯ್ತು ನಂಗೆ. ಅದನ್ನ 6ರಿಂದ ಭಾಗಿಸ್ತೀನಿ. ಆಗ ಶೇಷ 0 ಬರುತ್ತೆ. ಬಾಕ್ಸ್ ನೋಡ್ತೀನಿ. 6 6 5 30 6 3 18 ಶೇಷ 0 ಬಂತು. ಎಸ್, ದಿಸ್ ಇಸ್ ದ ರೈಟ್ ಆನ್ಸರ್. 318 ಇಸ್ ದ ರೈಟ್ ಆನ್ಸರ್. ದಿಸ್ ಇಸ್ ದ ಕ್ವಶನ್. ಈ ತರ ಡೈರೆಕ್ಟ್ ಆಗಿ ಆಗಿಲ್ಲ ಅಂದ್ರೆ ಇನ್ನೊಂದ್ ತರ ಮೆಥಡ್ ಅಲ್ಲಿ ಮಾಡ್ಬೇಕು. ಓಕೆ, ಏನ್ ಮೆಥಡ್ ಅಲ್ಲಿ ಮಾಡ್ಬೇಕು? ಈಗ 3 ಹಾಕಿದಾಗ ಕಂಪ್ಲೀಟ್ ನಂಬರ್ ಆಗ್ಲಿಲ್ಲ ಅಂದ್ರೆ 315 ಇಂಟು 2 ಅಂತ ಹಾಕಿ ನೋಡ್ಬೇಕು. ಓಕೆ, ದಟ್ ಈಸ್ ಡಿಫ್ರೆಂಟ್. ಆ ತರ ನಮ್ ಕ್ವಶನ್ ಕೊಟ್ಟಿಲ್ಲ, ಇಲ್ಲಿ ಸಿಂಪಲ್ ಆಗಿ ಕೊಟ್ಟಿದ್ದನ್ನ. ಹಾಗಾಗಿ 318 ಸಿಕ್ಬಿಡ್ತು. ರೈಟ್ ಆನ್ಸರ್ ಹಾಕಿ. ನೆಕ್ಸ್ಟ್ ಬರ್ತೇನೆ. The ages of two friends, okay, English ಓದ್ತೀನಿ. A and B differ by 2 years. Ages of A's father
in 3 times the ages of B and ages of B for the not time of the age of the A. Okay, the sum of ages of all the four is 107 years, then the ages of A and B respectively. ಇಲ್ಲೂ ಅಷ್ಟೇ, ಇಲ್ಲಿ ಆಕ್ಚುಲಿ ಎ ದೊಡ್ಡವನ ಬಿ ದೊಡ್ಡವನ ಗೊತ್ತಿಲ್ಲ ಇಲ್ಲಿ. ಓಕೆ, ಇಲ್ಲಿ ಅದು ಈ ತರ ಕೊಟ್ಟಾಗ ನನ್ನ ಆಫ್ ದ ಎಬೋ ಕೊಟ್ಟರೆ ಅದನ್ನ ಟಿಕ್ ಹಾಕ್ಬಿಡ್ಬೋದು. ಇಲ್ಲೂ ಅಷ್ಟೇ, ಎ ದೊಡ್ಡವನ ಬಿ ದೊಡ್ಡವನ ಗೊತ್ತಿಲ್ಲ, ಸುಮ್ಮನೆ ಏನೋ ಕ್ವಶನ್ ಕೇಳಿದ ಕರೆಕ್ಟಾಗಿ ಕೇಳಿಲ್ಲ ಇಲ್ಲಿ ಕ್ವಶನ್. ಬಟ್ ಸ್ಟಿಲ್ ನಾವು ಮಾಡೋಣ, ಏನು ಆನ್ಸರ್ ಬರುತ್ತೆ ನೋಡೋಣ. ತಪ್ಪು ಬಂದರೆ ಅಗೇನ್ ಗ್ರೇಸ್ ಕೊಡಬೇಕಾಗತ್ತೆ ಅವನು. ಇಲ್ಲಿ ನೋಡಿ, ಎ ಏಜ್ನ ಡಿಫರ್ ಬೈ 2 years ಎ ಆ್ಯಂಡ್ ಬಿ. ಈಗ ಎ ಏಜ್ನ ಎಕ್ಸ್ ಅಂತ ಇಟ್ಕೊಳ್ಳಿ, ಬಿ ಏಜ್ನ ವೈ ಅಂತ ಇಟ್ಕೊಳ್ಳೋಣ. ಓಕೆ, ಅರ್ಥ ಆಗ್ತಿಲ್ಲ ಹೇಳ್ತಾರೆ ಸ್ನೇಹಿತರೆ? ಎಸ್. ಈಗ ಅಗೇನ್ ಇಲ್ಲಿ ಇವ್ರು ಎ ದೊಡ್ಡನ ಬಿ ದೊಡ್ಡನ ಗೊತ್ತಿಲ್ಲ, ಎ ಮೈನಸ್ ವೈ ಮಾಡ್ ಅಂತ ಹಾಕೋತೀನಿ ನಾನು, ಇಸ್ ಈಕ್ವಲ್ ಟು ಡಿಫರ್ ಬೈ 2. ಇವ್ರದ್ದು ಏಜ್ ಅನ್ನ ಡಿಫ್ರೆನ್ಸ್ 2, ಅಲ್ಲ ಎ ದೊಡ್ಡವನ ಗೊತ್ತಿಲ್ಲ ವೈ ದೊಡ್ಡವನ ಗೊತ್ತಿಲ್ಲ, ಅದಕ್ಕೆ ಮಾಡ್ ಅಂತ ಹಾಕೊಂಡಿದ್ದೀನಿ ಇಲ್ಲಿ. ಓಕೆ, ಇಲ್ಲಿ ನೋಡಿ, ಇಲ್ಲಿ 2 ಕಂಡೀಷನ್ ಬೇಕಾಗತ್ತೆ. ಈಗ ಎ ಏಜ್ ಆಫ್ ಎಸ್ ಫಾದರ್ 3 times ದ ಏಜ್ ಆಫ್ ಬಿ ಅಂತ ಕೊಟ್ಟಿದ್ದಾರೆ. ಈಗ ಫಾದರ್ ಇಲ್ಲಿ ಬರ್ಕೋತೀನಿ, ಎ ಏನಿದೆ 3 times ದ ಏಜಸ್ ಆಫ್ ಬಿ. ಹಾಗೆ ಇಲ್ಲಿ ಫಾದರ್ ನೆಕ್ಸ್ಟ್ ಬಿ and age of B's father is 4 times the father. Age of B father is 4 times the father of A. X. A ಎಷ್ಟು ಸರ್? X. ಓಕೆ, ಇದನ್ನು ಬರ್ಕೊಂಡೆ. If the sum of the ages of all the 4 is 100, ಅಂದ್ರೆ ಇಲ್ಲಿ A plus B plus A plus B plus F A plus F B is equal to 107. ಓಕೆ, ಇಲ್ಲಿ A ಅಂದ್ರೆ ಎಷ್ಟು? X, Y, F ಅಂದ್ರೆ 3Y plus F B ಅಂದ್ರೆ 4X is equal to 107. ಇದು ನೋಡಿ, 3 4Y ಪ್ಲಸ್ 5X ಇಸ್ ಈಕ್ವಲ್ ಟು 107. ಎಷ್ಟು ಬಂತಾ? ಎಸ್ ಸರ್, ಬಂತು. ಈಗ ಮೇನ್ ಇದೆ ನಮಗೆ ಇಲ್ಲಿ 2 ಕಂಡೀಷನ್. ಒಂದು ಕಂಡೀಷನ್ ನಂಬರ್ ಏನು? ಈಗ ಇದು ಎಕ್ಸ್ ದೊಡ್ಡವನು ಅಂದ್ಕೊಳ್ಳಿ, ಒಂದು ಕಂಡೀಷನ್ ಅಲ್ಲಿ ಎಕ್ಸ್ ಚಿಕ್ಕವನು ಅಂದ್ಕೊಳ್ಳಿ. ಅಕ್ಕ ಅರ್ಥ ಆಗ್ತಿಲ್ಲ ನಾನು ಹೇಳ್ತಿರೋದು? ಎಸ್ ಸರ್, 4Y ಇದು ಆ ಥರ ಇಂದ್ಕೊಂಡು ಮಾಡಿದಾಗ, ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, 2 ಕೇಸಸ್ ಅಲ್ಲಿ ಎ ಇಸ್ ಓಲ್ಡರ್ ದೆನ್ ಬಿ ಅಂತ ಅಂದ್ಕೊಳ್ಳೋಣ. ಎ ದೊಡ್ಡವನು ಬಿಗಿಂತ, ಅಂದ್ರೆ ಎಕ್ಸ್ ಮೈನಸ್ ವೈ. ಸೊ ಎ ಗ್ರೇಟರ್ ದೆನ್ ಬಿ ಅಂದ್ಕೊಂಡ್ರೆ ಇದೇನಾಗುತ್ತೆ? ಎಕ್ಸ್ ಮೈನಸ್ ವೈ ಇದೆ, ಸೊ ಎಕ್ಸ್ ಇಸ್ ಇಕ್ವಲ್ ಟು 2 + y ಆಯ್ತು ಅಲ್ಲ ಸರ್? 2 + y ಆಯ್ತು. ಈಗ ಎಕ್ಸ್ನ ಇಲ್ಲಿಗೆ ಹಾಕೋಣ, ಇದು ಈ ಒಂದನೇ ಕ್ವಶನ್ಗೆ ಹಾಕೋಣ. ಹಾಕಿದಾಗ ಏನಾಗುತ್ತೆ? ಇಲ್ಲಿ ಏನಾಗುತ್ತೆ? 5 × 2 + y + 4y ಇಸ್ ಇಕ್ವಲ್ ಟು 107 ಆಗುತ್ತೆ. 5ರಲ್ಲಿ 10 + 5y + 4y ಇಸ್ ಈಕ್ವಲ್ ಟು 107 ಆಗುತ್ತೆ. 10 ಈ ಕಡೆ ತಗೊಂಡ್ರೆ 97 ಆಗುತ್ತೆ. 5 4 9y ಇಸ್ ಈಕ್ವಲ್ ಟು 97 ಆಗುತ್ತೆ. ಸೊ y ಇಸ್ ಈಕ್ವಲ್ ಟು 97/9 ಅಂದ್ರೆ ಇಲ್ಲಿಗೆ 1 ಪಾಯಿಂಟ್ ಸಮಥಿಂಗ್ ಬರುತ್ತೆ. ಆಗಕ್ಕೆ ಚಾನ್ಸ್ ಇಲ್ಲ. ದಿಸ್ ಕಂಡೀಷನ್ಸ್ ಗಾನ್. ಈಗ ಎರಡನೇ ಕಂಡೀಷನ್ ಏನು? ಬಿ ಗ್ರೇಟರ್ ದೆನ್ ಎ. ಬಿ ಗ್ರೇಟರ್ ದೆನ್ ಎ ಅಂತಂದಾಗ ಏನಾಗುತ್ತೆ? y ಇಸ್ ಈಕ್ವಲ್ ಟು x + 2 ಆಗುತ್ತೆ. ಈಗ ಇದನ್ನ ಇದಕ್ಕೆ ಹಾಕಿ, ಈ ಈಕ್ವೇಶನ್ಗೆ ಹಾಕಿ, ಏನಾಗುತ್ತೆ? ಇಲ್ಲಿ ನೋಡಿ, ಈ ಈಕ್ವೇಶನ್ಗೆ ಹಾಕಿದ್ರೆ ಇದು ದಿಸ್ ಇಸ್ ದ ಮಾಸ್ಟರ್ ಈಕ್ವೇಶನ್. ಈಗ ವೈಗೆ ಹಾಕಿದ್ರೆ 4 × x + 2 + 5x ಇಸ್ ಈಕ್ವಲ್ ಟು 102 ಆಯಿತು. 4x + 8 + 5x ಇಸ್ ಈಕ್ವಲ್ ಟು 102 ಆಯಿತು. 5 4 9x ಆಗುತ್ತೆ. ಈ ಕಡೆ 8 ಬಂದರೆ 99 ಆಗುತ್ತೆ. ಕಳೆದ್ರೆ x ಇಸ್ ಈಕ್ವಲ್ ಟು 99/9 ಅಂದ್ರೆ 9 1 11. ಸೊ ಎಕ್ಸ್ ಇಸ್ ಈಕ್ವಲ್ ಟು 11 ಬಂತು. ಓಕೆ, ಎಕ್ಸ್ ಇಸ್ 11. ಯಾವ ಕಂಡೀಷನ್ ನನಗೆ ಬಂತು? ಬಿ ಎಗಿಂತ ದೊಡ್ಡವನು ಅಂತ ಆದಾಗ. ಓಕೆ, ಬಿ ಎಗಿಂತ ದೊಡ್ಡವನು. ಎ 11 ಅಂದ್ರೆ ಬಿ ಏನಾಗಿರ್ಬೇಕು? ವೈ ಏನಾಗಿರ್ಬೇಕು? ಎಗಿಂತ ಈ ಕಂಡೀಷನ್ ಅಲ್ಲಿ ಏನಾದ್ರು ಜಾಸ್ತಿ ಆಗಿರ್ಬೇಕು, ಅಂದ್ರೆ 13 ಆಗಿರ್ಬೇಕು. ಎ ಅಂಡ್ ಬಿ ರೆಸ್ಪೆಕ್ಟಿವ್ಲಿ ಅಂತ ಕೇಳಿದಾನೆ, ಅಂದ್ರೆ ಎ 11 ಬಿ 13 ಆಗಿರ್ಬೇಕು. ರೆಸ್ಪೆಕ್ಟಿವ್ಲಿ ಅಂತ ಕೇಳಿದ್ದಾನೆ, ಕ್ರಮವಾಗಿ. ಇಲ್ಲಿ ಯಾವ್ದಾರ ಆಪ್ಷನ್ ಇದೆ? 11 13 ಇವೆ ಅಲ್ಲ, 9 11 ಇದೆ. ಸೊ ನೋಡಿ, ಚೆಕ್ ಮಾಡಿ. ಸೊ ಇದು ಕೂಡ ಗ್ರೇಸ್ ಆಗಬೇಕು ನನ್ನ ಪ್ರಕಾರ. ನಾವು ಕರೆಕ್ಟಾಗಿ ಮಾಡಿದೀವಿ ಅಂದ್ಕೊಂಡಿದ್ದೀನಿ. ನೋಡೋಣ ಏನು ಕೊಡ್ತಾನೆ. ಓಕೆ, ಇದು ಕೂಡ ನಿಮಗೆ ಗ್ರೇಸ್ ಕೊಡಬೇಕು ಅಂತ ಅನ್ಕೋತೀನಿ. ಅಥವಾ ನೀವೇನಾದ್ರು ರೆಕ್ಟಿಫೈ ಮಾಡಿದ್ರೆ ಕಮೆಂಟಲ್ಲಿ ಮಾಡಿ. ಓಕೆ, ಸೊ ಇದು ಕರೆಕ್ಟ್ ಆಗಿದೆ. ಇದು ಕೂಡ ನಾನು ಹೇಳ್ತಿರೋದು ಗ್ರೇಸು, 2 ಗ್ರೇಸು ನನ್ನ ಪ್ರಕಾರ. ಓಕೆ, ಆಮೇಲೆ ಇನ್ನೊಂದು ಯಾವುದೋ ನಾವು ನೋಡಿದ್ವಿ. ಈ ಕ್ವಶನ್ ಅಷ್ಟೇ. ಈ ಕ್ವಶನ್ ನಾನು ಕ್ವಶನ್ ಕರೆಕ್ಟಾಗಿ ಕೊಟ್ಟಿಲ್ಲ, ಯಾಕಂದ್ರೆ ಅದು 3 ಇದಾಗಬೇಕು. ಸೊ ಇದು ನಿಮಗೆ ನೋಡಬೇಕು ಹೆಂಗೆ ಕೊಡ್ತಾನೆ ಅಂತ. ನೋಡೋಣ ಏನು ಬರುತ್ತೆ ಕೀ ಆನ್ಸರ್ಗೆ ಅಂತ. ನೆಕ್ಸ್ಟ್ ಬರ್ತೀನಿ. ಯೂನಿವರ್ಸ್ ಇಸ್ ಕೋಡೆಡ್ ಅಟ್ ಈ ಥರ. ಆ್ಯಂಡ್ ದೆನ್ ಇದು ಸರ್, ಇದು ನಿಮಗೆ ನಾನು ಹೇಳಿದ್ದೀನಿ ABCD ಅಂತ ಬರ್ಕೋಬೇಕು. ನಮ್ಮ ಪ್ರೀವಿಯಸ್ ಎಲ್ಲ ಮಾಡಿರೋ 1 year ಇಂದ ಫಾಲೋ ಮಾಡಿರೋ ಅಟ್ಲೀಸ್ಟ್ ಮಿನಿಮಮ್
ನಾ 3-4 ಇಯರ್ಸ್ ಫಾಲೋ ಮಾಡಿದ್ರೆ ಗೊತ್ತಿರುತ್ತೆ. ಸೊ ಇದು ಏನು ಅಂತಂದ್ರೆ ನೀವು ಬರ್ಕೋಬೇಕಷ್ಟೇ, ಅಲ್ಫಾಬೆಟ್ಸ್ ನ ಬರ್ಕೊಂಡಿರ್ಬೇಕಿಲ್ಲ ನಂಬರ್ ಇದು, ಅವಾಗ ಈಸಿ ಆಗುತ್ತೆ. ಅಥವಾ ಇಲ್ಲ ಅಂದ್ರೆ ಹಿಂಗೂ ಬರ್ಕೋಬಹುದು. ಈಗ ನೋಡಿ UNIVERSE, ಯುಗೆ ಎಷ್ಟು ಹಿಂದೆ ಆರ್ ಬರೋದು ಹಿಂದೆ ಅಲ್ವಾ, ABCD STU ಅಂದ್ರೆ -3 ಆಗಿದೆ, ಇಲ್ಲಿ -3 ಆಗಿ ಆರ್ ಬಂದಿದೆ. LMN ಅಂದ್ರೆ ಇಲ್ಲಿ -2 ಆಗಿ ಎಲ್ ಬಂದಿದೆ. HI ಅಂದ್ರೆ -1 ಆಗಿ ಎಚ್ ಬಂದಿದೆ. ವಿ ಆದ್ಮೇಲೆ ಎಸ್ ಏನಾಗಿದೆ, PQRSUVSTUV -3 ಆಗಿ ಇಲ್ಲಿ ಎಸ್ ಬಂದಿದೆ. ಈಗ ಎಷ್ಟಾಗಿದೆ, -2 ಆಗಿ ಸಿ, ABCDE ಅಲ್ವಾ ಸರ್. QR ಅಂದ್ರೆ -1. ನೋಡಿ ಇಲ್ಲಿ ಏನಿದೆ, -2 -3 -2 -1, ಹೇಗೆ -3 -2 -1, ಹೇಗೇನ್ ಇದು -3ನೇ ಆಗಿರ್ಬೇಕು, ಇದು -2ನೇ ಆಗಿರ್ಬೇಕು. ಎಸ್ ಇದೆ, ಎಸ್ ಈ ತರ ಇರೋದು ಸ್ನೇಹಿತರೆ. ಅದೇ ರೀತಿ ಆಕ್ಸಿಯೋಮ್ ನ ನೋಡೋದಾದ್ರೆ -3 ಬರಬೇಕು. -3 ಎ ಇಂದ ಅಂದ್ರೆ ZXYX ಬರಬೇಕು. ಸೊ ಇದು ಎಕ್ಸ್ ಬರಬೇಕು. ಇಲ್ಲಿ -2 ಬರಬೇಕು. ಎಕ್ಸ್ ನ -2 ಏನಾಗುತ್ತೆ, ವಿ ಆಗುತ್ತೆ. ಐ -1 ಆಗಬೇಕು. ಸೊ ಐ ನ -1 ಎಚ್ ಆಗುತ್ತೆ. ಓ ಅಗೇನ್ -3 ಬರಬೇಕು. ಓ -3 ಅಂದ್ರೆ ಯಾವ್ದು ಬರುತ್ತೆ, LMNO, ಎಸ್ ಎಲ್ ಬರುತ್ತೆ. ಅಂಡ್ ಇದು -2 ಆಗಿರ್ಬೇಕು. -2 ಅಂದ್ರೆ ABCDQGKLM ಕೆ ಬರುತ್ತೆ. XVHLK ಇಲ್ಲಿದೆ, ಇಲ್ಲಿದೆ ಆಪ್ಷನ್. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್. ಓಕೆ, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಸರ್, ಎ ಸ್ಕೂಲ್ ರಿಸೀವ್ 600 ಬುಕ್ಸ್ ಫಾರ್ ಇಟ್ಸ್ ಬುಕ್ಸ್ ಬ್ಯಾಂಕ್. ಓಕೆ, 600 ಪುಸ್ತಕ ಇದೆ ಸರ್. ಅಲ್ಲಿ ಗಣಿತ, ಆಂಗ್ಲ ಭಾಷೆ, ಇಂಗ್ಲಿಷು ಮತ್ತೆ ಸೋಷಿಯಾಲಜಿ 3:2:1 ಇದೆ. ನೋಡಿ ಸರ್, ಇದು ಈಸಿ ಕೊಟ್ಬಿಟ್ಟಿದೆ ನಿಮಗೆ, ತುಂಬಾ 600 ಇದೆ. ಇಲ್ಲಿ ನೋಡಿ 3 ಯಾವುದು ಸರ್ ಟೋಟಲ್ಲು, ಅದರಲ್ಲಿ ಮ್ಯಾಥಮೆಟಿಕ್ಸು, ಇಂಗ್ಲಿಷು, ಸೋಷಿಯಲ್ 3:2:1. ಸರ್ ಇಲ್ಲಿ 600 ಇದೆ, 3:2 ಅನ್ನೋದ್ರ ಬದಲು ಇದನ್ನ 300 ಹಾಕೋಬೋದಲ್ವಾ. 300, 200, 100 ಒಟ್ಟು 600 ಆಯ್ತಾ. 600 ಆಯ್ತು ಅಂದ್ರೆ ಮ್ಯಾಥಮೆಟಿಕ್ಸ್ 300 ಇದೆ ಅಂತ ಆಯ್ತು. ಇಂಗ್ಲಿಷ್ ಇಂದು ಡೈರೆಕ್ಟ್ ಕೊಟ್ಬಿಡೋನೆ, ನಾವು ಕಂಡುಹಿಡಿದೇ ಬರಲ್ಲ. ರೇಷಿಯೋ ಕರೆಕ್ಟ್ ಆಗಿ ಕೊಟ್ಟಿರ್ಲಿಲ್ಲ ಅಂದ್ರೆ ರೇಷಿಯೋ ಕಂಡುಹಿಡಬೇಕಾದ್ರೆ ಹೆಂಗ್ ಕಂಡುಹಿಡಿತೀರಾ, 3 ಇಲ್ಲಿ ಬರಿತೀನಿ ಬೇಕಾದ್ರೆ. 3:2:1 ಅಂದ್ರೆ ಟೋಟಲ್ 6. ಈಗ ಮ್ಯಾಥಮೆಟಿಕ್ಸ್ ಕಂಡುಹಿಡಿಬೇಕಂದ್ರೆ 6 ಅಲ್ಲಿ ಅವನ್ ಎಷ್ಟಿತ್ತು, 3 ಇದ್ದ. ಇಲ್ಲಿ ಮ್ಯಾಥಮೆಟಿಕ್ಸ್, ಇದು ಇಂಗ್ಲಿಷ್, ಇದು ಸೋಷಿಯಾಲಜಿ, 3 ಟೋಟಲ್ 600. ಈಗ ಇದನ್ನ ಮಾಡಿ, 6 600 ಇಸ್ ಈಕ್ವಲ್ ಟು 3 × 100 300. ಸೊ 300 ಮ್ಯಾಥಮೆಟಿಕ್ಸ್ ಬುಕ್ಸ್ ಇದೆ. ನಾನು ಇಲ್ಲಿ ಡೈರೆಕ್ಟ್ ಆಗಿ ಬರ್ಕೊತೀನಿ, ಯಾಕಂದ್ರೆ ಅವನಿಗೆ ಇಷ್ಟು ಈಸಿ ನಂಬರ್ ಕೊಟ್ಬಿಟ್ಟಿದ್ದಾನೆ. ಅರ್ಥ ಆಗ್ತಿದೆಯಲ್ಲ. ಓಕೆ, ನೆಕ್ಸ್ಟ್ ನಂತರ 10% ಗಣಿತ, 25% ಆಂಗ್ಲ ಭಾಷಾ ಪುಸ್ತಕಗಳು ಹಾನಿಗೊಂಡಿದೆ. ಓಕೆ, ಡ್ಯಾಮೇಜ್ ಆಗಿದೆ. ಓಕೆ, ಇದ್ರಲ್ಲಿ ನೋಡಿ ಡ್ಯಾಮೇಜ್ಡ್ ಮ್ಯಾಥಮೆಟಿಕ್ಸ್ ಎಷ್ಟಿದೆ, 10% ಅಂದ್ರೆ ಎಷ್ಟು, 30. ಓಕೆ, ಡ್ಯಾಮೇಜ್ಡ್ ಇಂಗ್ಲಿಷ್ ಎಷ್ಟಿದೆ, 25%. ನೋಡಿ 200ರಲ್ಲಿ 25% ಅಂದ್ರೆ ಅದ್ರಲ್ಲಿ ಅರ್ಧ 100, ಅದ್ರಲ್ಲಿ ಅರ್ಧ 50 ಅಂದ್ರೆ 50. ಸೊ ಟೋಟಲ್ ಡ್ಯಾಮೇಜ್ ಈಗ ಏನಾಯ್ತು, ಟೋಟಲ್ ಡ್ಯಾಮೇಜು ಮ್ಯಾಥಮೆಟಿಕ್ಸ್ ಪ್ಲಸ್ ಇಂಗ್ಲಿಷ್ದು 80 ಡ್ಯಾಮೇಜ್ಡ್. ಓಕೆ ಫೈನ್ ಸರ್. ನಮ್ಗೆ ಏನ್ ಕೇಳಿದ್ದಾನೆ, ಇಫ್ ಅನ್ಡ್ಯಾಮೇಜ್ ಟೋಟಲ್ ವಾಸ್ 460. ಡ್ಯಾಮೇಜ್ ಆಗದೆ ಇರೋದು, ಈಗ ನಮ್ ಟೋಟಲ್ 600 ಗೊತ್ತು. ಓಕೆ, ಡ್ಯಾಮೇಜ್ ಆಗಿರೋದು 460. ಅನ್ಡ್ಯಾಮೇಜ್ ಆಗಿರೋದು 460. ಹಂಗೆ ಡ್ಯಾಮೇಜ್ ಎಷ್ಟು, ಹಾನಿ ಆಗಿರೋದು ಎಷ್ಟು, ಟೋಟಲ್ ಮೈನಸ್ 460 ಹಾನಿ ಆಗಿಲ್ದೇ ಇರೋದು. ಸೊ 140 ಹಾನಿ ಆಗಿಲ್ದೇ ಇರೋದು ಸಿಕ್ತು. ಅದರಲ್ಲಿ 80 ನಮಗೆ ಹಾನಿ ಆಗಿರೋದು ಇಂಗ್ಲಿಷ್ ಮತ್ತೆ ಮ್ಯಾಥಮೆಟಿಕ್ಸ್. ಓಕೆ, ಸೊ -80 ಮಾಡಿ ಇದಕ್ಕೆ. ಸೊ ನಮಗೇನ್ ಕೇಳಿದ್ದಾನೆ, ಸಮಾಜಶಾಸ್ತ್ರ ಎಷ್ಟು ಪುಸ್ತಕ ಉತ್ತಮ ಸ್ಥಿತಿಯಲ್ಲಿದೆ ಅಂತ ಕೇಳಿದ್ದಾರೆ. ಈಗ ನಾವು ಈ ಹಾನಿಯಾಗಿರೋ 140ಅಲ್ಲಿ ಹಾನಿಯಾಗಿರೋ ಇಂಗ್ಲಿಷ್ ಮತ್ತೆ ಮ್ಯಾಥಮೆಟಿಕ್ಸ್ ಕಳೆದ್ರೆ ಏನ್ ಬರುತ್ತೆ ಸರ್, ಇದನ್ನ ಕಳೆದ್ರೆ ಏನ್ ಬರುತ್ತೆ, ಇದನ್ನ ಕಳೆದ್ರೆ. ಓಕೆ, ಇದನ್ನ ಕಳೆದ್ರೆ ಏನ್ ಬರುತ್ತೆ, 0 8 ಅಂದ್ರೆ 2, 60 ಪುಸ್ತಕ ಬರುತ್ತೆ. ಇದೇನು ಸರ್, ಸೋಷಿಯಾಲಜಿ, ಸಮಾಜ ಹಾನಿಯಾಗಿರೋದು ಸಿಕ್ತು ನಮಗೆ. ಗುಡ್ ಕಂಡೀಷನ್ ಆಫ್ ಸೋಷಿಯಾಲಜಿ ಬೇಕು, ಸಮಾಜಶಾಸ್ತ್ರ ಉತ್ತಮ ಪುಸ್ತಕ ಬೇಕು. ಸರ್ ಸಮಾಜಶಾಸ್ತ್ರ ಎಷ್ಟು, 100 ಇದೆ. ಇಲ್ಲಿ 100ರಲ್ಲಿ 60 ಹಾನಿ ಆಗಿದ್ರೆ, 100ರಲ್ಲಿ 60 ಹಾನಿ ಆಗಿದ್ರೆ ಉಳಿದಿರೋದು 40 ಹಾನಿ ಆಗಿಲ್ದೇ ಇರತಕ್ಕಂಥ ಸಮಾಜಶಾಸ್ತ್ರ ಪುಸ್ತಕ. ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್.
ಓಕೆ ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ದ ಆವರೇಜ್ ಆಫ್ ವೇಟ್ ಆಫ್ 6 ಪೇಷಂಟ್ ಇನ್ ಹಾಸ್ಪಿಟಲ್ ವಾರ್ಡ್ ಇಸ್ 72. ಆವರೇಜ್ ಅಂತಂದ್ರೆ ಗೊತ್ತಿರಬೇಕು ನಿಮ್ಗೆ, ಸರಾಸರಿ ಅಂದ್ರೆ 6 ಜನ ಸರಾಸರಿ ಅಂದ್ರೆ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಅಂತ ಅರ್ಥ. 6 ಜನ ಅಂದ್ರೆ ಎಲ್ಲರದು 72 ಇದೆ ಅಂತ ಅರ್ಥ. ದಿಸ್ ಇಸ್ ದ ಕಾನ್ಸೆಪ್ಟ್. ಓಕೆ, ಪೆನ್ ಅಂಡ್ ಪೇಪರ್ ಇಲ್ಲದೆ ಮಾಡ್ಬೋದು ಇವೆಲ್ಲ. ಎ ನ್ಯೂ ಪೇಷಂಟ್ಸ್ ಇಸ್ ಅಡ್ಮಿಟೆಡ್ ಟು ನೌ ಅಂಡ್ ಆವರೇಜ್ ವೇಟ್ ಬಿಕಮ್ಸ್ 68. ಈಗ 6 ಜನ ಇದ್ದಾರೆ ಸರ್, 6 ಜನ ಇದ್ದಾರೆ. ಓಕೆ, 1 2 3 4 5 ಅವ್ರದ್ದೆಲ್ಲ 72 72 72 ಸೇಮ್ ಇದೆ. ಓಕೆ, 72 ಇದೆ. ಈಗ ಇನ್ನೊಬ್ಬ ಬಂದಾಗ 68 ಆಯ್ತು. ಅಂದ್ರೆ ಒಬ್ಬೊಬ್ರು 4 ಕಮ್ಮಿ ಆಯ್ತು. ಎಷ್ಟು ಸರ್? ಒಟ್ಟು 6 ಜನ ಇರೋದು, 6 4 24 ಕಮ್ಮಿ ಆಯ್ತು ಆವರೇಜ್. ಬಟ್ ಇವಾಗ ಏನಿದ್ದಾರೆ 7 ಜನ ಆದಾಗ ಕಮ್ಮಿ ಆಗಿದೆ, 24 ಕಮ್ಮಿ ಆಯ್ತು ಅಲ್ವಾ ಸರ್? ಹಾಗಾದ್ರೆ ಇನ್ನೊಬ್ಬ ಬಂದಲ್ಲ, ಅವನ್ಗೆ 24 ಇವ್ರು ಕೊಟ್ಟಿದ್ದಾರೆ ಅಂತ ಅರ್ಥ. ಈಗ 68 ಆಗಿದೆ ಸರ್. ಒಟ್ಟು 1 2 3 4 5 6 7 ಜನ 68 ಆಗಿದೆ. ಓಕೆ, 68 ಆಗಿದೆ ಆವರೇಜ್. ಇಲ್ಲಿ 68 ಆಗಿದೆ ಅಂದ್ರೆ ಈ 24 ಎಲ್ಲೋಯ್ತು ಅವ್ರದ್ದು 6 ಜನದ್ದು, ಇವನು ಕೊಟ್ಟವ್ರೆ ಅಂತ ಅರ್ಥ. ಅವಾಗ ತಾನೇ 68 ಆಗಿರೋದು. ಅಂದ್ರೆ ಇವನು 24 ಕಮ್ಮಿ ತಗೊಬಂದ ಅಂತ ವೇಟ್ ಅವನು. ಅಂದ್ರೆ ಏನರ್ಥ? ಈಗ 68 ಏನಾಗಿದೆ, 68ಅಲ್ಲಿ 24 ಕಳೆದ್ರೆ 4 4 ಅಂದ್ರೆ ಆ ಹೊಸಬ ನ್ಯೂ ಪೇಷಂಟ್ 44 ಇದ್ದ ಅಂತ ಅರ್ಥ. 44 ಇದ್ದ. ಹಾಗಾಗಿ ಎಲ್ರೂ 4 ಕೊಟ್ರು. ಆಗ ಇವಂದು 68 ಆಯ್ತು, ಅವ್ರದ್ದು 68. ನಮ್ಗೆ ಏನ್ ಕೇಳಿದೆ? ಫೈಂಡ್ ದ ವೇಟ್ ಆಫ್ ದ ನ್ಯೂ ಪೇಷಂಟ್ ಇನ್ ಕೆಜಿ. ನ್ಯೂ ಪೇಷಂಟ್ ಇನ್ ಕೆಜಿ 44. ದಿಸ್ ಇಸ್ ದ ಆನ್ಸರ್. ಕಾನ್ಸೆಪ್ಟ್ ಗೊತ್ತಿದ್ರೆ ಹಿಂಗೆ ಮಾಡೋದು. ನಾನು ಬರೆಯೋ ನೆಸಿಟಿನೇ ಇಲ್ಲ ಇದನ್ನ. ಓಕೆ, 44 ಇಸ್ ದ ಆನ್ಸರ್. ನೀವು ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಸ್ಟೆಪ್ ಗಳಿಗೆ ಹಾಕೊಂಡು ಬರಿತಾ ಕೂತ್ಕೊಂಡ್ರೆ ಎಕ್ಸಾಮ್ ಟೈಮು ಮುಗಿತಾ ಇರುತ್ತೆ. ಓಕೆ, ಮೊದಲೇ ಲೆಂತಿ ಕೊಡ್ತಾನೆ ಕ್ವಶನ್ಸ್ಗಳು. ಬೇರೆ ಕ್ವಶನ್ಸ್ಗಳು ಲೆಂತಿ, ಓದಕ್ಕೆ ನಿಮ್ಗೆ ಟೈಮ್ ಹಿಡಿಯುತ್ತೆ, ಹಂಗೆ ಕೊಡ್ತೀನಿ ನನ್ನ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಬರ್ತೀನಿ ಸರ್. ಎ ಸ್ಟಾರ್ಟ್ಅಪ್ ಗಿವ್ಸ್ 15% ಈಕ್ವಿಟಿ ದ ಇನ್ವೆಸ್ಟರ್. ಓಕೆ, ಈಗ 100% ಒಂದು ಕಂಪ್ನಿಲಿ ಎಲ್ಲ ಇನ್ವೆಸ್ಟ್ ಮಾಡಿರುತ್ತೆ, 100 ರೂಪಾಯಿ ಇರುತ್ತೆ ಅಂತ ಇಟ್ಕೊಳ್ಳಿ. 100% ಅದು 100 ರೂಪಾಯಿ ಅನ್ಕೊಳ್ಳೋಣ. ಲೇಟ್ 15% ಇಕ್ವಿಟಿ ಇನ್ವೆಸ್ಟ್ ಮಾಡೋಕೆ 15% ಕೊಡ್ತಾನೆ. ಈಗ 100 ರೂಪಾಯಿ ಅನ್ಕೋತೀನಿ ನಾನು, 15% ಕೊಟ್ಟ ಅಂದ್ರೆ ಎಷ್ಟು? ಇನ್ನ 85 ಉಳಿತು. ಓಕೆ, ಲೇಟರ್ ಇಟ್ ಗಿವ್ಸ್, ನಂತರ ಉಳಿದದ್ದನ್ನ 8% ರಿಮೈನಿಂಗ್ ಇಕ್ವಿಟಿ ಎಂಪ್ಲಾಯೀಸ್. ಉಳಿದಿದ್ದು ಎಷ್ಟು? 85. ಇದರಲ್ಲಿ 8% ಕೊಡ್ತಾನೆ ಸರ್. ಇದರಲ್ಲಿ 8% ಎಂಪ್ಲಾಯಿ ಕೊಡ್ತಾನೆ. ಅಂದ್ರೆ 85ರಲ್ಲಿ 8% ಅಂದ್ರೇನು? ಇಲ್ಲಿ ನೋಡಿ, ಇಲ್ಲಿ ಇಟ್ರೆ 10% ಆಗುತ್ತೆ, ಈ ಕಡೆ ಇಟ್ರೆ 1%, 0.85 1% ಇಂಟು 8 ಮಾಡಿ ಎಷ್ಟಾಗುತ್ತೆ? 8 44 0 8 6 8 64 44 8 8 64 4 68 2 6.8 ಆಯ್ತು. ಅಂದ್ರೆ 85ರಲ್ಲಿ ನೀವು 6.8 ಅನ್ನ ಕೇಳಿದ್ರೆ ಎಷ್ಟಾಗುತ್ತೆ? ಎಷ್ಟಾಗುತ್ತೆ ಸರ್? 6.8 ಅನ್ನು ಕೇಳಿದ್ರೆ ಈಗ 10 ಕೊಟ್ರೆ 2 ಆಗುತ್ತೆ. ಇಲ್ಲೇನಾಗುತ್ತೆ? 4 ಆಗುತ್ತೆ. ಇದು 4 16 ಅಂದ್ರೆ 4 4 8 7 78.2% ಉಳ್ಕೊಳ್ಳುತ್ತೆ. ಅದನ್ನೇ ಕೇಳಿರೋದು. ಉಳಿದ ಒಟ್ಟು ಇಕ್ವಿಟಿ ಎಷ್ಟು ಅಂತ? 78.2%. ಅರ್ಥ ಆಯ್ತಿದೆಯಲ್ಲ? ಉಳಿದಿದ್ದು ಎಷ್ಟು ಸರ್? 78.8% ಉಳಿದಿದೆ. ನೆಕ್ಸ್ಟ್ ಹೋಗೋಣ ಬನ್ನಿ. ಓಕೆ, ಈ ತರದ್ದು ಕೇಳಿದಾಗ ನಾನು ನಿಮಗೆ ಇದನ್ನೆಲ್ಲ ಸಾಲ್ವ್ ಮಾಡಿದ್ದೀನಿ ಸ್ನೇಹಿತರೆ. ನಮ್ಮ ಹಳೆ ಪ್ಲೇಸ್ಗೆ ಹೋದ್ರೆ ಇವೆಲ್ಲ ಟ್ರಿಕ್ ಹೇಳ್ಕೊಟ್ಟಿದ್ದೀನಿ. ಇಂಗ್ಲೀಷಲ್ಲಿ ಇದ್ರೆ ನೀವು ಇಂಗ್ಲೀಷಲ್ಲಿ ಏನು ಮಾಡಬೇಕು ಅಂದರೆ ಮೈ ಇಂದ ಸ್ಟಾರ್ಟ್ ಮಾಡಬೇಕು ಅಂತ. ಓಕೆ, ಒಬ್ಬ ಪಾಯಿಂಟಿಂಗ್ ಟು ವುಮೆನ್ ಇನ್ ಅ ಪೋರ್ಟ್ರೇಟ್ ಮಿಸ್ಟರ್ ನಿಹಾಲ್ ಅಂತಕ್ಕಂಥವನು ಫೋಟೋದಿರೋ ಹುಡುಗಿನ ತೋರಿಸ್ಬಿಟ್ಟು ಹೇಳ್ತಾ ಇದ್ದಾನೆ, ಶಿ ಈಸ್ ಮೈ ಸಿಸ್ಟರ್ಸ್ ಮದರ್ಸ್ ಓನ್ಲಿ ಡಾಟರ್ ಇನ್ ಲಾ ಅಂತ. ಹಿಂಗಿದ್ದಾಗ ಮೈ ಇಂದ ಸ್ಟಾರ್ಟ್ ಮಾಡಿ. ಮೈ ಸಿಸ್ಟರ್ಸ್ ಅಂದ್ರೆ ಇಲ್ಲಿ ನಿಹಾಲ್ ಅಂದ್ರೆ ನಾನು ಮೈ ಸಿಸ್ಟರ್, ನನ್ನ ಸಿಸ್ಟರ್ನ ಮದರ್ ಅಂದ್ರೆ ಅವನಿಗೂ ಅಮ್ಮ ತಾನೆ. ಮೈ ಸಿಸ್ಟರ್ಸ್, ನನ್ನ ಸಿಸ್ಟರ್ ಇದ್ದಾಳೆ, ಅವಳಿಗೆ ಮದರ್ ಅಂದ್ರೆ ನನಗೂ ಅಮ್ಮನೆ. ಮದರ್ಸ್ ಓನ್ಲಿ ಡಾಟರ್ ಇಲ್ಲ, ಓನ್ಲಿ ಒಬ್ಬಳೇ ಸೊಸೆ ಅಂದ್ರೆ ನನ್ಗೆ ಹೆಂಡತಿನೇ ಆಗಿರ್ಬೇಕು ಅವಳು ಅಲ್ವಾ, ಸೊಸೆ. ಶಿ ಈಸ್ ಅಂತ ನೆಕ್ಸ್ಟ್ ಇಲ್ಲಿಗೆ ಬರಬೇಕು, ಇದನ್ನ ಹಿಂದಕ್ಕೆ ಬರಬೇಕು. ಇಷ್ಟು ಕಂಪ್ಲೀಟ್ ಮಾಡ್ಬಿಟ್ಟು ಶಿ ಈಸ್ ಯಾರು? ಅವಳು ವೈಫ್. ಸೊ ವೈಫ್ ಇಸ್ ದ ರೈಟ್ ಆನ್ಸರ್, ಹೆಂಡತಿ. ಇಷ್ಟೇ ಇದು ಫಂಡ. ಓಕೆ, ಸೇಮ್ ಈ ತರ ಕ್ವಶನ್ ಬಂದ್ರೆ ನಾನು ಹೇಳ್ಕೊಟ್ಟಿರೋದು ಕಂಪ್ಲೀಟ್ ಹಂಗೆ ಫಾಲೋ ಮಾಡಿ. ನೆಕ್ಸ್ಟ್, ಚೈತ್ರ 2 ರೂಪಾಯಿ ಪರ್ ಡೇ ಅವಳು ಪಿಗ್ಗಿ ಬ್ಯಾಂಕ್ ಅಲ್ಲಿ ಹಾಕಿ, ಅಂದ್ರೆ ಅವಳು ಯಾವ್ದೋ ಗೋಲ್ ಕುಕ್ ಹಾಕ್ತಾಳೆ. 100 ದಿನ ಆದ್ಮೇಲೆ ಟೋಟಲ್ ಸೇವಿಂಗ್ ಅಮೌಂಟ್ ನ ಬ್ಯಾಂಕ್ಗೆ 4% ಸಿಂಪಲ್ ಇಂಟ್ರೆಸ್ಟ್, ಓಕೆ, ಸರಳ ಬಡ್ಡಿಲಿ ಇಡ್ತಾಳೆ. 2 ವರ್ಷ ಆದ್ಮೇಲೆ, ಸಿಂಪಲ್ ಕ್ವಶನ್ ಇದು, 2 ರೂಪಾಯಿ ಇಂಟು 100 ದಿನ ಅಂದ್ರೆ ಎಷ್ಟು ಸರ್? 200 ರೂಪಾಯಿ ಆಯ್ತು. 200 ರೂಪಾಯಿ ತಗೊಂಡವಳು ಬ್ಯಾಂಕ್ ಹೋಗಿರ್ತಾಳೆ. ಎಷ್ಟು ಸರ್? 4% ಸಿಂಪಲ್ ಇಂಟ್ರೆಸ್ಟ್. ಓಕೆ, 4% ಸಿಂಪಲ್ ಇಂಟ್ರೆಸ್ಟ್ ಆನ್ಯುಯಲಿ ಆಫ್ಟರ್ 2 ವರ್ಷ ಅಂದ್ರೆ 2 ವರ್ಷ, 1 ವರ್ಷ 1 ವರ್ಷ 1 ಇಯರ್, ಇದು 2ನೇ ವರ್ಷ. ಎಷ್ಟು? 4%. 4% ಅಂದ್ರೆ ಎಷ್ಟು ಸರ್? ಇಲ್ಲಿ ಬರುತ್ತೆ 2 ರೂಪೀಸ್.
ಅಲ್ವಾ? ಇಲ್ಲಿ 10% ಅಂದ್ರೆ 20, 2 ರೂಪಾಯಿ ಅಂದ್ರೆ 1%. 4 8 ರೂಪಾಯಿ ಬಂತು. ಓಕೆ, ಇನ್ನೊಂದು ವರ್ಷ 8 ರೂಪಾಯಿ ಬಂತು. ಅಂದ್ರೆ ಎಷ್ಟು ಬಂತು ಸರ್? 16 ರೂಪಾಯಿ ಬಂತು ಟೋಟಲ್. 16 ಇಸ್ ದ ರೈಟ್ ಆನ್ಸರ್. ಇಂಥ ಈಸಿ ಕ್ವಶನ್ ಇದೆ. ಓಕೆ, ನೋಡಿ ಇಷ್ಟು ಮೆಂಟಲ್ ಎಬಿಲಿಟಿ ಇತ್ತು ಸ್ನೇಹಿತರೆ. ಹೆಂಗಿತ್ತು ಕ್ವಶನ್? ಒಂದು 3-4 ಕ್ವಶನ್ಸ್ ಬಿಟ್ರೆ ಇನ್ನೆಲ್ಲ ನಾರ್ಮಲ್ ಕ್ವಶನ್ಸ್ ಇದ್ವು. ಅಂಡ್ ಇಲ್ಲಿ ಕ್ವಶನ್ಸ್ಗಳು ಸ್ನೇಹಿತರೆ ತಗೊಂಡಾದ್ರೆ ನಾನು ಹೇಳಿದೆ ನಿಮಗೆ, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಇದಿದೆ, ಇದನ್ನ ನಾವು ಜಿಯೋಗ್ರಫಿ ರಿಲೇಟೆಡ್ ಮಾಡಿದೀವಿ. ಹೋಗಿ ಚೆಕ್ ಮಾಡಿ ನಮ್ಮ ಜಿಕೆಲಿ. ಈಗ ಇನೋವಾ ಅಗ್ರಿ ಬಯೋಟೆಕ್ ಇರ್ತಕ್ಕಂಥದ್ದು ಕೋಲಾರದಲ್ಲಿ. ಓಕೆ, ಗ್ರೀನ್ ಫುಡ್ ಪಾರ್ಕ್ ಇರೋದು ಚಿತ್ರದುರ್ಗದಲ್ಲಿ. ಸೊ ಆಪ್ಷನ್ 4. ಇವೆಲ್ಲ ಸಿಂಪಲ್ ಕ್ವಶನ್ಸ್ಗಳು. ಎಲ್ಲ ಒಂದೊಂದು ನಿಮಗೆ ತುಂಬಾ ಡಿಫಿಕಲ್ಟಿ ಕೇಳಿದ್ದಾನೆ. ಕರೆಂಟ್ ಅಫೇರ್ಸ್ ಅಂತೂ ನೀವು ನಮ್ದು ಫಾಲೋ ಮಾಡಿದ್ರೆ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಈ ಕ್ವಶನ್ ತಗೊಳ್ಳಿ. ಲಾಸ್ಟ್ ಮಂತ್ ಕರೆಂಟ್ ಅಫೇರ್ ಹೋಗಿ ಚೆಕ್ ಮಾಡಿ. ನಿಮ್ಗೆ ಇಲ್ವಾ ಇದು? ನಾನು ಇದೇ ಕ್ವಶನ್ ಅದು ಕೇಳಿದ್ದೀನಿ. ಮಸ್ಕಟ್ ವಿಕಾಸ್ ಅನ್ನೋದು ಹುಡುಗ, ಪ್ರಗತಿ ಅನ್ನೋದು ಹುಡುಗಿ. ಇಲ್ಲೇನ್ ಕೇಳಿದಾನೆ? ರಾಂಗ್ಲಿ ಪೇರ್ಡ್ ಪ್ರಗತಿ ಫೀಮೇಲ್ ಮಸ್ಕಟ್ ಫಾರ್ 2027. ಹೌದು, ಕರೆಕ್ಟ್ ಇದು. ಪ್ರಕಾಶ್ ಫೀಮೇಲ್ ತಪ್ಪು. ಮೌಲಿ ಇದು ತಪ್ಪು, ಇದು ತಪ್ಪು. ನಮ್ಗೆ ಯಾವ್ದು ರಾಂಗ್ ಅಂತ ಕೇಳಿದಾನೆ? BCD ಇಸ್ ದ ರೈಟ್ ಆನ್ಸರ್. ಹಲೋ ಸರ್, ಹಲೋ ಸರ್. ನೋಡಿ ಇವೆಲ್ಲ ಮಾಡಿಲ್ವಾ? ಮಾಡಿದೀವಿ. ಹಾಗೆ ಈಗ ಇಲ್ಲಿ ಇದು ಅಷ್ಟೇ, ಇದು ಸಿಂಪಲ್ ಕ್ವಶನ್. ಫ್ರಾನ್ಸ್ ಎಮ್ಯಾನ್ಯುಯಲ್ ಮ್ಯಾಕ್ರೋನ್ ಗೊತ್ತಿದ್ರೆ ಆನ್ಸರ್ ಮಾಡೋದು. ಹೇಗೆ 3 ಇಲ್ಲಿದೆ. ದಿಸ್ ಇಸ್ ಗಾನ್ ಕೇಸ್. ಓಕೆ, ಅಂಡ್ ನೀವು ಆಪರೇಷನ್ ಸಿಂಧೂರ ಟೈಮಿಂದ ನೀವು ಅಟ್ಲೀಸ್ಟ್ 1 year ಇಂದ ಮಿನಿಮಮ್ ನಮ್ದು ರೆಫರ್ ಮಾಡ್ಕೊ ಬಂದಿದ್ರೆ ಗ್ಯಾರಂಟಿ ಈ ಒಂದು ಪೇಪರ್ ನಿಮಗೆ ಈಸಿ ಇತ್ತು ಅಂತ ಹೇಳ್ತೀನಿ. ಯಾಕಂದ್ರೆ ಟರ್ಕಿ ಬಗ್ಗೆ ನಾನು ವಿಡಿಯೋ ಮಾಡಿದೆ, ಪದೇ ಹೇಳ್ತಿದ್ದೆ ಎರಡಗಾನ್ ಅಂತ ಆ ವಿಡಿಯೋದಲ್ಲಿ. ಟರ್ಕಿ ಯಾಕೆ, ಹೆಂಗೆ, ಅದು ಏನಾಯ್ತು ಎತ್ತ ಅಂತ. ಓಕೆ, ಸೊ ಆಪ್ಷನ್ 1 ಇಸ್ ದ ರೈಟ್, 2 ಇಸ್ ದ ರೈಟ್ ಆನ್ಸರ್ ಇದಕ್ಕೆ. ಇವೆಲ್ಲ ಈಸಿ ಇದೆ ಕ್ವಶನ್ಸ್ಗಳು ಸ್ನೇಹಿತರೆ. ಈಗ ಇದು ನೋಡಿ, ಇದು ಈಗ ಮೊನ್ನೆ ಲಾಸ್ಟ್ ವೀಕ್ ಅಪ್ಲೋಡ್ ಮಾಡಿದೀವಿ, ಏಪ್ರಿಲ್ ಮಂತ್ ಕರೆಂಟ್ ಅಫೇರ್ಸ್. ದ ರೈಟ್ ಆನ್ಸರ್ ಯಾವ್ದು ಇಲ್ಲಿ? ದಿಲ್ ಚೇ ಕ್ಯಾ ಹೈ ಅಲ್ವಾ, ಉಮ್ರಾಜಾನ್ ಅಲ್ವಾ ಸರ್? ನಾನು ಕ್ವಶನ್ ತಗೊಂಡಿದ್ದೀನಿ, ಹೇಳಿದ್ದೀನಿ, ಅವ್ರ ಬಗ್ಗೆ ಕೇಳ್ತೀನಿ ನೋಡಿ. ಇದು ಕ್ವಶನ್ ಅಲ್ಲಿ ನಾನು ಆನ್ಸರ್ ತಗೊಂಡಿದ್ದೀನಿ ನೋಡಿ, ಉಮ್ರಾಜಾನ್. ದಿಲ್ ಚೇಸ್ ಕ್ಯಾ ಹೈ, ಮೇರಾ ಕುಚ್ ಸಾಮಾನ್, ಇವೆಲ್ಲ ನ್ಯಾಷನಲ್ ಅವಾರ್ಡ್ ಕೊಟ್ಟಿರೋದು. ಅವಾರ್ಡ್ ಬಗ್ಗೆ ಕೇಳ್ತಾನೆ ಅಂತ ಹೇಳಿದ್ದಾನೆ. ನಾನು ಹೇಳ್ತಾ ಇರೋದು, ಪ್ರೂಫ್ ತೋರಿಸ್ಬೇಕು ಅಂತ. ಈಗ ನೋಡಿ, ಇದಕ್ಕೂ ಅಷ್ಟೇ, ಖೇಲೋ ಇಂಡಿಯಾ. ಓಕೆ, ಲಾಸ್ಟ್ ವೀಕ್ಲಿ ಕರೆಂಟ್ ಅಫೇರ್ ಅಥವಾ ಲಾಸ್ಟ್ ಮಂತ್ ತೆಗೆದು ನೋಡಿ. ಮಂತ್ಲಿ ಕರೆಂಟ್ ಅಫೇರ್ ಏಪ್ರಿಲ್ ಲಾಸ್ಟ್ ವೀಕ್ ನಾವು ಅಪ್ಡೇಟ್ ಮಾಡಿದೀವಿ. ಅಲ್ಲಿ ನೋಡಿ, ನಾನು ನಿಮಗೆ ಈ ಕ್ವಶನ್ ತಗೊಂಡು ಹೇಳಿದ್ದೆ. ಕರ್ನಾಟಕ ಒಟ್ಟಾರೆ ಚಾಂಪಿಯನ್, ಮಸ್ಕಟ್ ಮೋರ್ವೀರ್. ಯಾವ್ದು ತಪ್ಪಾಗಿದೆ? ಈ ಕ್ವಶನ್ ಕೇಳಿದ್ದೆ, ನಾನು ಹೇಳಿದ್ದೆ. ಕರ್ನಾಟಕ ಟಾಪ್ ಬಂದಿದೆ. ಫಸ್ಟ್ ಟೈಮ್ ಟ್ರೈಬಲ್ ಆಗಿರೋದು ಛತ್ತೀಸ್ಗಢ ಅಲ್ಲಿ ಅಂತ. ಸೆಕೆಂಡ್ ಬಂದಿರೋದು ಒಡಿಶಾ, ಥರ್ಡ್ ಜಾರ್ಖಂಡ್ ಅಂತ ಹೇಳಿದ್ದೆ. ಓಕೆ, ಇದೆಯಾ ಏನೋ ಆಪ್ಷನ್ ಇಲ್ಲಿ? ಓವರ್ ಆಲ್ ಚಾಂಪಿಯನ್ ಕರ್ನಾಟಕ ಫಸ್ಟ್, ರನ್ನರ್ ಅಪ್ ಛತ್ತೀಸ್ಗಢ ಅಲ್ಲ ಒಡಿಶಾ, ಹೋಸ್ಟ್ ಮಧ್ಯಪ್ರದೇಶ ಅಲ್ಲ. ದಿಸ್ ಇಸ್ ಕರೆಕ್ಟ್. ಅಂದ್ರೆ ಎ ಮತ್ತೆ ಡಿ ಇಸ್ ದ ರೈಟ್ ಆನ್ಸರ್. ಎ ಡಿ ಇದೆಯಾ ಅಲ್ಲಿ? ಇಲ್ಲ, ಇಲ್ಲಿ ಅಲ್ಲ. ಇನ್ಕರೆಕ್ಟ್ ಯಾವುದು ಅಂತ ಕೇಳಿರೋದು. ಇನ್ಕರೆಕ್ಟ್ ಬಿ ಅಂಡ್ ಸಿ ಇಸ್ ದ ಇನ್ಕರೆಕ್ಟ್. ಓಕೆ, ನೋಡಿ ಇವೆಲ್ಲ ಮಾಡಿದೀವಿ. ನಾ ಹೇಳ್ತಾ ಇರೋದು. ಈಗ ಇದು ಅಷ್ಟೇ ನಿಮ್ಗೆ ಮಾಡಿದೀವಿ ಲಾಸ್ಟ್ 2-3 ತಿಂಗಳು ಕೂಡ. ನೋಡಿ, ಇದು ಫ್ಲೆಶ್ ಅಂತಕ್ಕಂಥದ್ದು ಹಂಗೇರಿಯನ್ ಮ್ಯಾನ್ ಬುಕ್ಕರ್, ಇದು ಕರೆಕ್ಟ್ ಇದೆ. ಇಂಡಿಯನ್ ಆಥರ್ ಕಿರಣ್ ದೇಸಾಯಿ, ಸೋನಿಸನ್, ಇವರು ಶಾರ್ಟ್ ಲಿಸ್ಟ್ ಆಗಿದ್ರು, ಅದಕ್ಕೆ ಕರೆಕ್ಟ್ ಇದೆ. ಸಮರ್ಥ್ ಹಾರ್ಬಿಟಲ್ಗೂ ಬೂಕರ್ ಪ್ರೈಸ್ ಇದು 24 ಸಿಕ್ಕಿದ್ದು, 25 ಅಲ್ಲ. ಓಕೆ, ನೋಡೋರು 1 year ಹಿಂದೆ ಕರೆಕ್ಟ್ ಆಫರ್ ಕೇಳಿದ್ದಾನೆ. 1.5 year. ಬಾನು ಮುಸ್ತಾಕ್ ಇದು ಬೂಕರ್ ಅಲ್ಲ, ಮೇನ್ ಬೂಕರ್ ಇದು, ಈ ಬೂಕರ್ ಅಲ್ಲ ಇದು. ಓಕೆ, ಇದು ತಪ್ಪು. ಹಾಗಾದ್ರೆ ಎ ಅಂಡ್ ಬಿ ಇಸ್ ದ ರೈಟ್ ಆನ್ಸರ್. ದಿಸ್ ಇಸ್ ದ ರೈಟ್ ಆನ್ಸರ್. ಅಂಡ್ ಪ್ರಾಜೆಕ್ಟ್ ಕುಶಾ, ಇದು ಕೂಡ ಮಾಡಿದ್ವಿ ವೀಕ್ಲಿ ಕರೆಂಟ್ ಅಫೇರ್ ಅಲ್ಲಿ. ಇದೊಂದು ಸರ್ಫೇಸ್ ಟು ಸರ್ಫೇಸ್ ಲಾಂಗ್, ಇದು ಒಂದು ನಮ್ಗೆ ಇರ್ತಕ್ಕಂಥ ಒಂದು ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ಯೂಸ್ ಮಾಡಿರ್ತಕ್ಕಂಥದ್ದು. ನೋಡಿ, ಇವಕ್ಕೆಲ್ಲ ನಾನು ಪ್ರೂಫ್ ಕೂಡ ನೆಸಿಟಿ ಇಲ್ಲ ಸ್ನೇಹಿತರೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ನಮ್ಮ ವೀಕ್ ಕರೆಂಟ್ ಅಫೇರ್ ನಾನು ಇಲ್ಲಿ ಯಾರು ನಿಮ್ಗೆ ಪೇಯ್ಡ್ ಕೋರ್ಸಸ್ ಮಾಡ್ತಿದಾರಲ್ಲ, ಅವ್ರು ಪ್ರೂಫ್ ಕೊಡ್ತಾರೆ ಎಲ್ಲದಕ್ಕೂ. ನಾನು ಕೊಡ್ಬೇಕಾದ್ರೆ ಎಲ್ಲದಕ್ಕೂ ಕೊಡ್ತೀನಿ, ಬೇಕಾದ್ರೆ ತಗೊಬಂದದೇನು ದೊಡ್ಡ ವಿಷಯ ಅಲ್ಲ. ನಾನು ಹೇಳ್ತಾ ಇರೋದು ಏನಕ್ಕೆ, ಐ ಆಮ್ ನಾಟ್ ಗಿವಿಂಗ್ ಎನಿ ಪೇಯ್ಡ್ ಕೋರ್ಸ್ ಹಿಯರ್. ಎವ್ರಿ ವಿಡಿಯೋಸ್ ಆರ್ ನಿಮಗೆ ಫ್ರೀ. GK ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. ಮಂತ್ಲಿ ಕರೆಂಟ್ ಅಫೇರ್ ನೋಡಿ, ವೀಕ್ಲಿ ಕರೆಂಟ್ ಅಫೇರ್ ನೋಡಿ ಅಂತೀನಿ, ನೋಡಲ್ಲ. ಸಪ್ರೇಟ್ ಪ್ಲೇ ಲಿಸ್ಟ್ ಇದೆ. ಓಕೆ, ನಾನು ಹೇಳ್ತಾ ಇರೋದು ನಿಮಗೆ. ಸೊ ಎವ್ರಿಥಿಂಗ್ ಇಸ್ ಅವೈಲೇಬಲ್. ಈಗ ಮೆಂಟಲ್ ಎಬಿಲಿಟಿ ಮಾಡಿದೀವಿ. ಯಾಕೆ? ಹಳೆ ಪ್ಲೇಲಿಸ್ಟ್ ಕೂಡ ಸಿಗುತ್ತೆ ಎಲ್ಲಾದ್ರಲ್ಲೂ ನಿಮ್ಗೆ ಮೆಂಟಲ್ ಎಬಿಲಿಟಿ. ಮತ್ತೆ ಈಗ ಇತ್ತೀಚೆಗೆ ನಾವು KA ಪ್ಯಾಟರ್ನ್ ಅಲ್ಲಿ ಏನೇನು ಕವರ್ ಮಾಡಿದ್ವಿ, ಈ ಒಂದು ಪ್ಲೇಲಿಸ್ಟ್ ಅಲ್ಲೇ ನಿಮ್ಗೆ 3-4 ವಿಡಿಯೋ ಸಿಗುತ್ತೆ, 4-5 ವಿಡಿಯೋ. ಅಷ್ಟು ನೋಡಿದ್ರು ಸಾಕಾಗ್ತಿತ್ತು, ಕಾನ್ಸೆಪ್ಟ್ಸ್ ಅರ್ಥ ಆಗಿರೋದು. ಇತ್ತೀಚೆಗೆ ಅವನು ಈ ರೀತಿ ಪ್ಯಾಟರ್ನ್ ಅಲ್ಲಿ ಕೇಳ್ತಾ ಇದ್ದಾನೆ ಅಂತ. ಓಕೆ, ಇಷ್ಟ ಆಗಿದೆ ಅನ್ಕೋತೀನಿ. ಎಲ್ಲ ಕ್ವಶನ್ GK ನಾನು ತಗೊಂಡ್ಬರ್ತೀನಿ, ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ಬೇಕು. ಓಕೆ, ಸುಮ್ಮನೆ ಆನ್ಸರ್ ಎಲ್ಲ ದೊಡ್ಡ ವಿಷಯ ಅಲ್ಲ. ಈ ಕ್ವಶನ್ ಏನಕ್ಕೆ ಬಂತು, ಮತ್ತೆ ಇದ್ರದ್ದು ಸುತ್ತಮುತ್ತ ಎಲ್ಲ ಡೀಟೇಲ್ ಡಿಸ್ಕಸ್ ಮಾಡ್ಬೇಕಾಗತ್ತೆ. ಇಷ್ಟ ಆಗಿದೆ ಅನ್ಕೊಂಡು, ಇಷ್ಟ ಆಗಿದೆ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ. ಲಿಂಕ್ಸ್ ಗಳನ್ನ ಕೊಟ್ಟಿರ್ತೀನಿ. ಓಕೆ, ಚೆಕ್ಔಟ್ ಮಾಡಿ. ಓಕೆ, ಅಪ್ಕಮಿಂಗ್ ಎಕ್ಸಾಮ್ಸ್ ಈಸಿ ಆಗುತ್ತೆ. ನಮಸ್ಕಾರ, ಧನ್ಯವಾದಗಳು. ನೋಡೋಣ, ನಾವು ಬೇಕಾದ್ರೆ ಪೇಯ್ಡ್ ಕೋರ್ಸ್ ಮಾಡೋಣ, ಅವಾಗ ನಿಮ್ಗೆಲ್ಲ ಇಷ್ಟ ಆಗುತ್ತೆ ಅನ್ಕೋತೀನಿ.